सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೋ ನಿಮ್ಮ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನ ಯಜ್ಞಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಹದಿಮೂರನೇ ಮಂತ್ರ. ಏತತ್ ಶ್ರುತ್ವಾ ಸಂಪರಿಗೃಹ್ಯ ಮರ್ತ್ಯಃ ಪ್ರವೃಹ್ಯ ಧರ್ಮ್ಯಂ ಅನುಮೇತಮಾಪ್ಯ ಸ ಮೋದತೆ ಮೋದನೀಯಂ ಹಿ ಲಬ್ಧ್ವಾ ವಿವೃತ್ತಂ ಸದ್ಮ ನಚಿಕೇತಸಂ ಮನ್ಯೇ. ಯಮಧರ್ಮರಾಜ ಇಲ್ಲಿ ಕೆಲವು ಪ್ರೊಸೀಜರ್ಸ್ ಯಾವ ರೀತಿಯಲ್ಲಿ ಫಾಲೋ ಮಾಡಬೇಕು, ಹೌ ಟು ಅಟೈನ್ ದಿಸ್ ಆತ್ಮಜ್ಞಾನ ಅನ್ನುವಂತಹದ್ದನ್ನು ಹಂತ ಹಂತವಾಗಿ ತಿಳಿಸ್ತಾ ಇರುವಂತಹದ್ದು. ಆತ್ಮಜ್ಞಾನ ಅಂತಂದಾಗ ಸಾಮಾನ್ಯವಾಗಿ ಅದರ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಲರ್ನ್, ಆ್ಯಂಡ್ ಅದನ್ನು ಹೇಳ್ಕೊಡುವಂತಹ ಒಬ್ಬ ಗುರು ಕೂಡ ಅಷ್ಟು ಸುಲಭವಾಗಿ ಎಲ್ಲೋ ಸಿಗೋದಿಲ್ಲ. ಅದರಿಂದ ಈ ಹಿಂದೆನೇ ಅವನು ಯಮಧರ್ಮರಾಜ ಹೇಳಿರ್ತಾನೆ, ದಿಸ್ ಆತ್ಮಜ್ಞಾನ ಅನ್ನುವಂತಹದ್ದು ತುಂಬ ದುರ್ಲಭ, ತುಂಬ ವಿರಳ, ವೆರಿ ರೇರ್. ನೀ ಅಂತಹದ್ದನ್ನು ಕೇಳ್ತಾ ಇದೆಯಾ ಅಂತ ಈ ಹಿಂದೆನೇ ಹೇಳಿರ್ತಾನೆ. ಈಗ ಇಲ್ಲಿ ಹಿ ಈಸ್ ದಿ ಬೆಸ್ಟ್ ಸ್ಟೂಡೆಂಟ್, ಹಿ ಈಸ್ ಫಿಟ್. ನಚಿಕೇತ ಎಲ್ಲ ದೃಷ್ಟಿಯಿಂದ ಯೋಗ್ಯನಾದ ವಿದ್ಯಾರ್ಥಿ ಎನ್ನುವಂತಹದ್ದು ಪೂರ್ಣವಾಗಿ ಯಮಧರ್ಮರಾಜನಿಗೆ ಮನವರಿಕೆ ಆಗಿದೆ. ಅದರಿಂದ ಹೌದು, ನೀ ಕೇಳ್ತಾ ಇರುವಂತಹದ್ದನ್ನು ನಾನು ನಿನಗೆ ಹೇಳ್ಕೊಡ್ತೀನಿ, ನೀನು ಅದನ್ನು ಕಲಿಬಹುದು. ಈ ಒಂದು ಮನಸ್ಥಿತಿಗೆ, ಆ ಒಂದು ಇದಕ್ಕೆ ಇಬ್ಬರು ಬಂದಿರ್ತಾರೆ. ಸೊ ನೌ ಯಮಧರ್ಮರಾಜ ಹಿ ಹ್ಯಾಸ್ ಟು ಗಿವ್ ದಿ ನಾಲೆಡ್ಜ್ ಆ್ಯಂಡ್ ನಚಿಕೇತ ಹಿ ಶುಡ್ ರಿಸೀವ್ ದಟ್ ನಾಲೆಡ್ಜ್. ಆ ಒಂದು ಹಂತವನ್ನು ಇಬ್ಬರು ಬಂದು ಮುಟ್ಟಿದರೆ, ಒಬ್ಬ ಗುರುವಾಗಿ ಯಮಧರ್ಮರಾಜ ಈ ಒಂದು ಜ್ಞಾನವನ್ನು ತಿಳಿಸ್ಕೊಡ್ಬೇಕು, ಒಬ್ಬ ವಿನೀತ ಶಿಷ್ಯನಾಗಿ ನಚಿಕೇತ ಆ ಜ್ಞಾನವನ್ನು ಪಡ್ಕೋಬೇಕು. ಆತ್ಮಜ್ಞಾನ ಅನ್ನುವಂತಹದ್ದು ಬಹಳ ಕಷ್ಟ, ವಿರಳ ಅಂತ ಈ ಹಿಂದೆ ಎಲ್ಲ ಹೇಳಿರೋದ್ರಿಂದ ಮತ್ತೆ ಈ ವಿಚಾರದಲ್ಲಿ ಸಂಶಯ ಬರಬಾರದು. ಈ ಆತ್ಮಜ್ಞಾನ ಅನ್ನುವಂತಹದ್ದು ದುರ್ಲಭ, ವಿರಳ, ಬಹಳ ಕಷ್ಟ, ಅವೆಲ್ಲ ಸತ್ಯ. ಆದರೂ ಕೂಡ ಈ ಹಂತದಲ್ಲಿ ಅದಕ್ಕಾಗಿ ಹೆದರ್ಕೊಂಬಿಟ್ರೆ ಆ ಜ್ಞಾನ ಮತ್ತೆ ಸಿಗದೆ ಕೈ ತಪ್ಪಿ ಹೋಗಬಹುದು. ಆದ್ದರಿಂದ ಅಂತಹ ಒಂದು ಜ್ಞಾನವನ್ನು ಹೇಗೆ ಪಡ್ಕೋಬಹುದು? ಸೊ ವಾಟ್ ಈಸ್ ದಿ ಪ್ರೊಸೀಜರ್, ಮತ್ತು ಯಾವ ಮಾರ್ಗದಿಂದ ಈ ಒಂದು ಜ್ಞಾನವನ್ನು ಸಂಪಾದನೆ ಮಾಡಬಹುದು? ಈ ಆತ್ಮನನ್ನು ಹೊಂದಬೇಕು, ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು, ಆತ್ಮಜ್ಞಾನವನ್ನು ತಿಳ್ಕೋಬೇಕು, ಅಥವಾ ಈ ಒಂದು ಅಂತಿಮ ಸತ್ಯ. ಸೊ ಇಲ್ಲಿ ಇವೆಲ್ಲ ಬೇರೆ ಬೇರೆ ಪದಗಳಂತೆ ಕಾಣುತ್ತೆ. ಈ ಅಂತಿಮ ಸತ್ಯ ಅನ್ನುವಂತಹದ್ದು, ಬ್ರಹ್ಮ ಅಂತ ಹೇಳುವಂತಹದ್ದು, ಪರಮಾತ್ಮ ಅಂತ ಹೇಳ್ತಿರುವಂತಹದ್ದು, ಮತ್ತು ಸಾಕ್ಷಾತ್ಕಾರ, ಇವೆಲ್ಲ ಇಟ್ ಸೌಂಡ್ಸ್ ಲಿಟಲ್ ಡಿಫ್ರೆಂಟ್, ಬೇರೆ ಬೇರೆ ಪದಗಳು, ಬಟ್ ಇವೆಲ್ಲ ಒಂದೇ ಅರ್ಥವನ್ನು ತಂದುಕೊಡೋದು.
ಸೊ ಹೀಗೆ ಈ ಆತ್ಮನನ್ನು ಹೊಂದಬೇಕು ಅಂತಂದರೆ ಇಲ್ಲಿ ಅನುಸರಿಸಬೇಕಾಗಿರುವಂತಹ ಮಾರ್ಗ ಯಾವುದು? ಇದು ಬಹಳ ಕಷ್ಟ ಅನ್ನೋದೇ ಆದರೆ ಅದನ್ನು ನಾನು ಪಡ್ಕೋಬೇಕು ಅಂತಂದರೆ ಅಲ್ಲಿ ಏನಾದರೂ ಒಂದು ಉಪಾಯ ಇದೆಯಾ? ಯಾವುದಾದ್ರೂ ಸುಲಭವಾದ ಮಾರ್ಗ ಇದೆಯಾ? ಇಂತಹ ಒಂದು ಡೌಟ್ ಮನಸ್ಸಿನಲ್ಲಿ ಬಂದಾಗ ಆ ಯಮಧರ್ಮರಾಜ ಇಂತಹದ್ದು ಮನಸ್ಸಿನಲ್ಲಿ ಬರಲೇಬಾರದು. ಅದರಿಂದ ಹಂತ ಹಂತವಾಗಿ ಇಂತಹ ಒಂದು ಪ್ರಶ್ನೆಗೆ ಯಾವ ರೀತಿ ನಾವು ಹೆಜ್ಜೆ ಹಾಕಬಹುದು ಅನ್ನುವಂತಹದ್ದನ್ನು ಈ ಮಂತ್ರದಲ್ಲಿ ಉಪನಿಷತ್ ಋಷಿ ತಿಳಿಸಿರುವಂತಹದ್ದು. ಇಲ್ಲಿ ಏತತ್ ಶ್ರುತ್ವ, ಏತತ್ ಅನ್ನುವಂತಹದ್ದು ಇದನ್ನು, ಈ ಅರ್ಥ. ಬಟ್ ಯಾವುದನ್ನ, ಇದನ್ನು ಅಂತಂದ್ರೆ ಏನು ಅಂತಂದರೆ ಯಾವುದನ್ನ ನಚಿಕೇತಸ ಪ್ರಾರಂಭದಿಂದ ಯಮಧರ್ಮರಾಜನ ಹಿಂದೆ ನಿಂತು ನನಗೆ ಇಂತಹದ್ದು ಬೇಕು ಅಂತ ಒಂದೇ ಸಮ ಕೇಳ್ತಾ ಇದ್ದಾನೆ, ಅದನ್ನು ಇಲ್ಲಿ ಏತತ್ ಅಂತಂದರೆ ಆತ್ಮಜ್ಞಾನ. ಅಥವಾ ನೀನು ಯಾವ ವಿಚಾರದಲ್ಲಿ ಸತ್ಯವನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದೆಯಾ? ಮರಣದ ನಂತರದಲ್ಲಿ ಅಲ್ಲಿಯವರೆಗೆ ದೇಹದಲ್ಲಿ ಇದ್ದಂತಹ ಅದು ಕೆಲವರ ಪ್ರಕಾರ ಇದೆ ಅಂತ ಹೇಳ್ತಾರೆ, ಮತ್ತೆ ಕೆಲವರು ಇಲ್ಲ ಅಂತ ಹೇಳ್ತಾರೆ. ಸೊ ಅದು ಎಲ್ಲಿ ಹೋಯಿತು, ಅದರ ಬಗ್ಗೆ ನನಗೆ ಜ್ಞಾನ ಬೇಕು. ಅಥವಾ ಡಿವಿನಿಟಿ, ದ ಫಿಲಾಸಫಿ ಆಫ್ ಗಾಡ್. ಸೊ ಇವೆಲ್ಲ ಒಂದೇ ಅರ್ಥವನ್ನು ಕೊಡುತ್ತೆ. ಸೊ ಏತತ್ ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ಆತ್ಮಜ್ಞಾನ ಅಥವಾ ಒಂದು ಅಂತಿಮ ಸತ್ಯ. ಸೊ ಏತತ್ ಶ್ರುತ್ವ, ಈ ಒಂದು ಆತ್ಮಜ್ಞಾನವನ್ನು ಪಡ್ಕೋಬೇಕು ಅನ್ನೋದೇ ಆದರೆ ಪ್ರಾರಂಭದಲ್ಲಿ ಇಟ್ ಶುಡ್ ಬಿ ಹರ್ಡ್. ಶ್ರುತ್ವ, ಶ್ರುತ್ವ ಅಂತಂದರೆ ಕೇಳಿಸ್ಕೊಳ್ಳುವಂತಹದ್ದು. ನಾವೇನು ಶ್ರವಣ ಅಂತ ಹೇಳ್ತೀವಿ, ವೇದಾಂತದ ವಿಚಾರ ಅಂತ ಬಂದಾಗ ಶ್ರವಣಂ ಅಂತ ಕರಿತೀವಿ. ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ಜಾಗದಲ್ಲಿ ಈ ಒಂದು ವೇದಾಂತದ ವಿಚಾರ, ಆತ್ಮನ ವಿಚಾರ ಅನ್ನುವಂತಹದ್ದು ಒಬ್ಬ ಗುರುವಿನಿಂದ ಅದು ಸಿಗ್ತಾ ಇದೆ ಅಂತಂದಾಗ ಇಟ್ ಈಸ್ ಅ ವೆರಿ ಗ್ರೇಟ್ ಆಪರ್ಚುನಿಟಿ. ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದೆ ಅಂತ ಹೇಳಿ ಅಲ್ಲಿ ನಾವು ನಮ್ಮ ಕಿವಿಯನ್ನು ಕೊಡಬೇಕು. ಶ್ರವಣಂ, ಫಸ್ಟ್ ಅದನ್ನು ಕೇಳಿಸ್ಕೋಬೇಕು. ಅಲ್ಲಿ ಏನು ಹೇಳ್ತಾ ಇದ್ದಾನೆ ಒಬ್ಬ ಗುರು, ಯಾವ ವಿಚಾರವನ್ನು ಹೇಳ್ತಾ ಇದ್ದಾನೆ, ಆ ವಿಚಾರ ನನಗೆ ಯಾವ ಒಂದು ಕ್ಲಾರಿಟಿಯನ್ನು ಕೊಡುತ್ತೆ, ಅದು ನನಗೆ ಗೊತ್ತಾಗಬೇಕು ಅಂತಂದರೆ ಅಲ್ಲಿ ಒಂದು ಸತ್ಸಂಗ ಇರಬಹುದು, ಅಥವಾ ಅದು ಮತ್ತೊಂದು ಒಂದು ಗುರುಕುಲ ಇರ್ಬೋದು. ಅಲ್ಲಿ ಒಬ್ಬ ಗುರು ಏನು ಹೇಳ್ತಾ ಇದ್ದಾನೆ ಈ ಆತ್ಮನ ವಿಚಾರವನ್ನು, ಅದನ್ನು ಇಟ್ ಶುಡ್ ಬಿ ಹರ್ಡ್. ಏತತ್ ಶ್ರುತ್ವ, ಅದನ್ನು ನೀವು ಕೇಳಿಸ್ಕೋಬೇಕು. ಸೊ ಇಲ್ಲಿ ಮೊದಲ ಹೆಜ್ಜೆ, ದ ಫಸ್ಟ್ ಸ್ಟೆಪ್ ಟು ಅಕ್ವೈರ್ ದಿ ಸೆಲ್ಫ್ ನಾಲೆಡ್ಜ್, ಆತ್ಮಜ್ಞಾನವನ್ನು ನಾನು ಸಂಪಾದನೆ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಮೊಟ್ಟ ಮೊದಲನೆಯ ಪ್ರಯತ್ನ ಯಾವುದು ಅಂತಂದರೆ ಶ್ರವಣಂ, ಅದನ್ನು ಕೇಳಿಸ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ ಅಂತಂದರೆ ಯು ಹ್ಯಾವ್ ಟು ಲಿಸನ್. ಸೊ ಶ್ರವಣ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಅನುಸರಿಸುವಂತಹ ಮಾರ್ಗದಲ್ಲಿ ಶ್ರವಣಂ ಅನ್ನುವಂತಹದ್ದು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಬಿಕಾಸ್ ದಟ್ ಈಸ್ ದಿ ಫಸ್ಟ್ ಸ್ಟೆಪ್. ಈ ಒಂದು ಜ್ಞಾನ ನನಗೆ ಸಿಗಬೇಕು ಅಂತಂದಾಗ ಶ್ರವಣಂ ಈಸ್ ದಿ ಫಸ್ಟ್ ಸ್ಟೆಪ್. ಈ ಸಂದರ್ಭದಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಯಾವಾಗ ಆತ್ಮನನ್ನು ಕುರಿತು ನೀನು ಪ್ರಶ್ನೆ ಮಾಡಿದೀಯಾ, ಆ ಪ್ರಶ್ನೆಗೆ ನಿನಗೆ ಉತ್ತರ ಬೇಕು, ಆತ್ಮಜ್ಞಾನ ನಿನಗೆ ಸಿಗಬೇಕು ಅಂತಂದರೆ ಇಟ್ ಕ್ಯಾನ್ ಬಿ ಥ್ರೂ ಪ್ರಸಾದಾತ್. ಆಚಾರ್ಯ ಶಂಕರರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರಸಾದಾತ್, ಆಚಾರ್ಯ ಪ್ರಸಾದಾತ್, ಮತ್ತಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅದು ಅಷ್ಟು ಸುಲಭವಾಗಿ ಅಲ್ಲಿ ಇಲ್ಲಿ ಸಿಗುವಂತಹದ್ದಲ್ಲ ಅದು. ಯಾಕೆ ಅಂತಂದರೆ ನಿನಗೆ ಬೇಕಾಗಿರುವಂತಹ ವಿಚಾರ ಈಸ್ ನಾಟ್ ಆರ್ಡಿನರಿ, ಅದು ಆರ್ಡಿನರಿ ಅಲ್ಲ ಅದು. ಆದ್ದರಿಂದ ಅಂತಹ ವಿಚಾರ ನಿನಗೆ ಬೇಕು ಅಂತಂದರೆ ಇಟ್ ಕ್ಯಾನ್ ಬಿ ಒಬ್ಟೈನ್ಡ್, ಇಟ್ ಕ್ಯಾನ್ ಬಿ ಅಟೈನ್ಡ್ ಥ್ರೂ ಆಚಾರ್ಯ ಪ್ರಸಾದಾತ್. ಆಚಾರ್ಯ ಪ್ರಸಾದಾತ್ ಅಂತ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾ ಇದಾರಲ್ಲ, ಏನಿರಬಹುದು? ಸೊ ಇಲ್ಲಿ ಆಚಾರ್ಯ ಪ್ರಸಾದ ಅಂತಂದ್ರೆ ಯು ಹ್ಯಾವ್ ಟು ವಿನ್ ದಿ ಗ್ರೇಸ್ ಆಫ್ ದಿ ಗುರು. ಒಬ್ಬ ಗುರುವಿನ ಮನಸ್ಸನ್ನು ನೀನು ಗೆಲ್ಲಬೇಕು.
ಮನಸ್ಸನ್ನು ಗೆದ್ದಾಗ ಗುರು ಏನು ಮಾಡ್ತಾನೆ, ಆ ಒಂದು ಕೃಪಾದೃಷ್ಟಿ, ಗುರುವಿನ ಕೃಪಾದೃಷ್ಟಿ ಎನ್ನುವಂತಹದ್ದು ತನ್ನ ಶಿಷ್ಯನ ಮೇಲೆ ಹರಿಯತ್ತೆ. ಆ ಕೃಪಾದೃಷ್ಟಿ ಎನ್ನುವಂತಹದ್ದು ಶಿಷ್ಯನ ಮೇಲೆ ಬೀಳತ್ತೆ. ಯಾವಾಗ ಗುರುವಿನ ಕೃಪಾದೃಷ್ಟಿ ಎನ್ನುವಂತಹದ್ದು ಶಿಷ್ಯನ ಮೇಲೆ ಬೀಳುತ್ತೆ, ಆಗ ಆ ಶಿಷ್ಯನಿಗೆ ಆ ಸಂದರ್ಭದಲ್ಲಿ ಮತ್ತಷ್ಟು ಹಿ ಬಿಕಮ್ಸ್ ವೆರಿ ಫಿಟ್. ಬಿಕಾಸ್ ಅದು ಸಾಮಾನ್ಯ ಅಲ್ಲ. ಒಬ್ಬ ಗುರುವಿನ ದೃಷ್ಟಿ ಶಿಷ್ಯನ ಮೇಲೆ ಬೀಳುವಂತಹದ್ದು ಅಷ್ಟು ಸುಲಭ ಅಲ್ಲ, ಎಲ್ರಿಗೂ ಸಿಗುವಂತಹದ್ದಲ್ಲ. ಸೊ ಅಂತಹ ಕೃಪಾದೃಷ್ಟಿಯನ್ನು ನೀನು ಗಳಿಸ್ಕೋಬೇಕು ಅಂತಂದರೆ ನೀನು ಗುರುವಿನ, ಯು ಹ್ಯಾವ್ ಟು ವಿನ್ ದಿ ಗ್ರೇಸ್ ಆಫ್ ದಿ ಗುರು. ನೀನು ಗುರುವಿನ ಮನಸ್ಸನ್ನ ನೀನು ಗೆಲ್ಲಬೇಕು. ಸೊ ಗುರುವಿನ ಮನಸ್ಸನ್ನು ಗೆಲ್ಲೋದು ಅಂತಂದರೆ ಹೇಗೆ? ಗುರುವಿನ ಬಳಿ ಹೋಗ್ತೀಯ, ಇಂತಹ ವಿಚಾರ ನನಗೆ ಪಾಠ ಆಗಬೇಕು ಅಂತ ಕೇಳ್ತೀಯ. ಬಟ್ ಹೌ ಟು ವಿನ್ ದಿ ಗ್ರೇಸ್ ಆಫ್ ದಿ ಗುರು? ಆ ಗುರುವಿನ ಮನಸ್ಸನ್ನು ಗೆಲ್ಲುವಂತಹದ್ದೇಳು ಏನು? ಸೊ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ, ಇಟ್ ಈಸ್ ಥ್ರೂ ಪ್ರಸಾದಾತ್, ಆಚಾರ್ಯ ಪ್ರಸಾದಾತ್. ಸೊ ಒಬ್ಬ ಆಚಾರ್ಯನ ಪ್ರೀತಿಯನ್ನು ನೀನು ಗಳಿಸಬೇಕು. ಅಗೇನ್ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಕೂಡ ಹೇಳ್ತಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತದ್ವಿದ್ಧಿ. ಅಗೇನ್ ಇಲ್ಲಿ ಏತತ್ತನ್ನುವಂತಹದ್ದು ಹೇಗೆ ಆತ್ಮಜ್ಞಾನವನ್ನು ಕುರಿತು ಹೇಳಿರುವಂತಹದ್ದು, ಇಲ್ಲಿ ತತ್ ಅನ್ನುವಂತಹದ್ದು, ತತ್ವಿದ್ಧಿ ಅಂತಂದ್ರೆ ತತ್ ಅನ್ನುವಂತಹದ್ದು ಕೂಡ ಅಗೇನ್ ದಟ್ ಆತ್ಮಜ್ಞಾನ, ಅದು ಪರಮಾತ್ಮ ವಿಚಾರ, ಪರಮಾತ್ಮ ಪದ, ತತ್ಪದ ಅಂತಾನೆ ಕರೀತಾರೆ ಅದನ್ನು. ಸೊ ತತ್ ವಿದ್ಧಿ, ತತ್ ಅಂತಂದ್ರೆ ಅಂತಹ ಪರಮಾತ್ಮನನ್ನ ವಿದ್ಧಿ ನೀನು ತಿಳ್ಕೋಬೇಕು. ತಿಳ್ಕೋಬೇಕು ಅಂದ್ರೆ ಏನ್ ಮಾಡಬೇಕು? ಪ್ರಣಿಪಾತೇನ. ಯಾಕೆಂತಂದ್ರೆ ಬೇರೆ ಯಾವುದೋ ಲೌಕಿಕ ವಿಚಾರ ಆದ್ರೆ ನೀನು ಕೇವಲ ಪ್ರಪಂಚವನ್ನ ಗಮನಿಸ್ತಾ ನೀನು ಅದನ್ನೆಲ್ಲ ಕಲ್ತ್ಕೊಂಡ್ಬಿಡ್ಬೋದು. ಒಬ್ಬ ಗುರು ಬೇಕು ಅಂತಾನೆ ಏನಿಲ್ಲ. ಗುರು ಇಲ್ಲದೆ ಕೂಡ ನೀನು ಅನೇಕ ಲೌಕಿಕದ ಅನೇಕಗಳನ್ನ ನೀನು ಕಲಿಬಹುದು. ಆದರೆ ಇದು ಲೌಕಿಕ ಅಲ್ಲ. ಇದು ಲೌಕಿಕ ಅಲ್ಲದೆ ಇರೋದ್ರಿಂದ ಇಲ್ಲಿ ಆಧ್ಯಾತ್ಮ ಅಂತ ಹೇಳಿದಾಗ ಸಾಧನೆ. ಸೊ ಸಾಧನೆ ಅಂತಂದ್ರೆ ಏನು? ಅದಕ್ಕಾಗಿ ಪ್ರಯತ್ನ ಪೂರ್ವಕವಾಗಿ ಸಂಪೂರ್ಣವಾಗಿ ನಿನ್ನನ್ನು ನೀನು ಕೊಟ್ಕೋಬೇಕು. ಆ ರೀತಿ ಅದು ಎಲ್ಲಿ ಸಾಧ್ಯ? ಯು ಹ್ಯಾವ್ ಟು ಕಮ್ ಟು ಎ ಗುರು. ನೀನು ಗುರುವಿನ ಬಳಿ ಬರಬೇಕು. ಆ ಗುರು ಕೂಡ ಈಸ್ ನಾಟ್ ಇನ್ ಆರ್ಡಿನರಿ ಗುರು. ಯಾಕೆಂತಂದ್ರೆ ಯಾರೋ ಒಬ್ಬ ಆರ್ಡಿನರಿ ಗುರು ಹಿ ಕೆನಾಟ್ ಟೀಚ್ ದಿಸ್ ತತ್ವ. ಸೊ ಇದು ಈ ಒಂದು ಆತ್ಮಜ್ಞಾನ ಅನ್ನುವಂತಹದ್ದು ರೇರ್ ನಾಲೆಡ್ಜ್. ಸೊ ಗುರು ಯಾವ ತರ ಇರ್ತಾನೆ? ಹಿ ಈಸ್ ಅ ತತ್ವದರ್ಶಿ. ಆ ತತ್ವದರ್ಶಿಯ ಬಳಿಗೆ ನೀನು ಹೋಗ್ಬೇಕು. ಯು ಮಸ್ಟ್ ಗೋ ಟು ಎ ಟೀಚರ್ ಹೂ ಈಸ್ ಎ ತತ್ವದರ್ಶಿ. ಅಲ್ಲಿ ಹೋಗಿ ಏನ್ ಮಾಡಬೇಕು? ಪ್ರಣಿಪಾತೇನ. ಪ್ರಣಿಪಾತೇನ ಅಂತಂದ್ರೆ ಸಾಷ್ಟಾಂಗ ನಮಸ್ಕಾರ ಅಂತ ನಾವೇನು ಹೇಳ್ತೀವಿ, ದಂಡವತ್ ಪ್ರಣಾಮ ಅಂತ ಕೂಡ ಹೇಳ್ತಾರೆ. ಅಂತಂದ್ರೆ ಸಂಪೂರ್ಣವಾಗಿ ನಿನ್ನನ್ನು ನೀನು ಅರ್ಪಿಸ್ಕೊಳ್ಳೋದು. ಆಕ್ಚುಲ್ ಆಗಿ ಒಂದು ಶಾರೀರಿಕ ದೃಷ್ಟಿಯಿಂದ ನೋಡಿದ್ರೆ ಒಬ್ಬ ಗುರುವಿನ ಪಾದದ ಬಳಿ ಶಿಷ್ಯ ನಮಸ್ಕಾರ ಮಾಡ್ತಾನೆ. ಅದು ದೈಹಿಕವಾಗಿ ತನ್ನನ್ನು ತಾನು ಅರ್ಪಿಸ್ಕೊಳ್ಳುವಂತಹದ್ದು. ಆದರೆ ಒಬ್ಬ ಶಿಷ್ಯ ಗುರು ಹತ್ರ ಬಂದು ಅವನ ಪಾದದ ಬಳಿ ತನ್ನ ಹಣೆ, ತನ್ನ ತಲೆ ಅಲ್ಲಿ ಪಾದಕ್ಕೆ ಮುಟ್ಟೋ ಹಾಗೆ ಅವನು ಯಾಕೆ ತನ್ನ ಅಷ್ಟಾಂಗ 8 ಅಂಗಗಳನ್ನು ಸಂಪೂರ್ಣವಾಗಿ ಅದು ನೆಲದ ಮೇಲೆ ಅದು ಅಂತಂದ್ರೆ ಮತ್ತೆ ಏಳಬಾರ್ದದು. ಆ ರೀತಿಯಲ್ಲಿ ಗುರುವಿನ ಪಾದದ ಬಳಿ ನಿನ್ನ ತಲೆ ಅಲ್ಲಿ ಹೋಗಿ ಮುಟ್ಟಬೇಕು ಅಂತಂದ್ರೆ ಸಂಪೂರ್ಣವಾಗಿ ನಿನ್ನ ಈಗೋ ಅನ್ನುವಂತಹದ್ದು ನಾಶವಾದಾಗ ಯು ಕ್ಯಾನ್ ಡೂ ದಟ್. ಗುರುವಿನ ಪಾದದ ಮೇಲೆ ನೀನು ನಿನ್ನ ತಲೆ ಇಡಬೇಕು ಅಂತಂದ್ರೆ, ಯಾಕೆಂದ್ರೆ ಅಹಂಕಾರ ಅಂತಂದಾಗ ನಾವು ಯಾವಾಗಲೂ ನಾವು ಕಾಲರೆತ್ಕೋತೀವಿ, ನಮ್ಮ ತಲೆ ಬಗ್ಗೆ ಪ್ರಶಂಸೆ, ನನ್ನ ಬುದ್ಧಿ, ಹೀಗೆ ಆ ನಾನು ಅನ್ನುವಂತಹದ್ದು ನಾವು ತಲೆ ಎತ್ತಿ ಮೆರಿತೀವಿ ಅಂತ ಹೇಳ್ತೀವಿ. ಸೊ ತಲೆ ಎತ್ತಿ ಮೆರಿತಾ ಇರುವಂತಹ ಶಿರಸ್ಸು ಅಂತಂದ್ರೆ ಏನು? ಮನುಷ್ಯನ ದೇಹದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿರುವಂತಹದ್ದು ಈ ತಲೆ. ಸೊ ಅದಕ್ಕೆ ಯಾವಾಗಲೂ ಬಹಳ ಅಹಂಕಾರ, ತಲೆ ಎತ್ತಿ ಮೆರಿತಾ ಇದ್ದಾನೆ ಅಂತ ಹೇಳ್ತಾರೆ. ಸೊ ದಿಸ್ ಅಹಂಕಾರ ಇರೋದ್ರಿಂದ ಮನುಷ್ಯ ತಲೆ ಎತ್ತಿ ಮೆರಿತಾ ಇದ್ದಾನೆ.
ಆ ಅಹಂಕಾರವನ್ನು ಸಂಪೂರ್ಣವಾಗಿ ಗುರುವಿಗೆ ಅವನು ಅರ್ಪಿಸಬೇಕು. ನನ್ನಲ್ಲಿ ನೋ ಮೋರ್ ಈಗೋ, ನನ್ನಲ್ಲಿ ಇನ್ನು ಈಗೋ ಇಲ್ಲ, ಹೀಗೆ ಹೇಳಿ ಅವನು ಗುರುವಿನ ಬಳಿ ಬಂದು ಅಲ್ಲಿ ಪ್ರಣಿಪಾತೇನ ದಂಡವತ್ ಪ್ರಣಾಮವನ್ನು ಸಲ್ಲಿಸಬೇಕು. ಸಂಪೂರ್ಣವಾಗಿ ನನ್ನ ಈಗೋವನ್ನು ನಾನು ನಾಶ ಮಾಡಿಕೊಂಡಿದ್ದೀನಿ, ನಂದು ಅಂತ ಏನಿಲ್ಲ, ನೀ ಏನು ಜ್ಞಾನವನ್ನು ಕೊಡ್ತೀಯೋ ಅದು ಆತ್ಮದ ಉದ್ಧಾರಕ್ಕಾಗಿ, ನಾನು ಅನ್ನುವಂತಹದ್ದಿಲ್ಲ, ಆತ್ಮದ ಉದ್ಧಾರ ಆಗಬೇಕು, ಅದಕ್ಕಾಗಿ ನಾನು ಇಲ್ಲಿ ನಿನ್ನ ಬಳಿ ಬಂದಿದ್ದೀನಿ ಅಂತ ಹೇಳಿ ಅವನು ಬಹಳ ವಿನಯದಿಂದ ಒಬ್ಬ ಶಿಷ್ಯ ಗುರುವಿನ ಬಳಿ ಹೋಗಬೇಕು. ಹೋಗಿ ದಂಡವತ್ ಪ್ರಣಾಮವನ್ನು ಮಾಡಿ ಅಲ್ಲಿ ಗುರುವನ್ನು ಅನೇಕ ರೀತಿಯಿಂದ ಅಲ್ಲಿ ಸೇವೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಕೇವಲ ನಮಸ್ಕಾರ ಮಾಡೋದ್ರಿಂದ ಮಾತ್ರ ಆ ಅಹಂಕಾರ ಅನ್ನುವಂತಹದ್ದು ನಾಶ ಆಗುವುದಿಲ್ಲ. ಅದಕ್ಕೆ ಗುರುಕುಲದಲ್ಲಿ ಅಲ್ಲಿ ಆ ದೇಹವನ್ನು ಉಪಯೋಗಿಸಿ ಒಬ್ಬ ಶಿಷ್ಯ ಗುರುಕುಲಕ್ಕೆ ಬಂದಾಗ ಅವನನ್ನು ಪಾಕಶಾಲೆಯಲ್ಲಿ ಕೆಲಸ ಮಾಡಿಸ್ತಾರೆ, ಗೋಶಾಲೆಯಲ್ಲಿ ಕೆಲಸ ಮಾಡಿಸ್ತಾರೆ, ಅರಣ್ಯಕ್ಕೆ ಹೋಗಿ ನೀನು ಸೌದೆ ತಗೊಂಬ ಅಂತ ಹೇಳ್ತಾರೆ, ಅಲ್ಲಿ ಆಶ್ರಮದ ದನ ಕರುಗಳನ್ನು ಮೇಯಿಸ್ಕೊಂಬ ಅಂತ ಹೇಳ್ತಾರೆ. ಅವನು ಹೀಗೆ ಈ ಎಲ್ಲ ಕೆಲಸಗಳನ್ನು ಮಾಡಬೇಕಾದ್ರೆ ಅವನು ಎಲ್ಲ ರೀತಿಯಿಂದ ಸಂಪೂರ್ಣವಾಗಿ ತನ್ನನ್ನು ತಾನು ಆ ಆಶ್ರಮಕ್ಕೆ, ಆ ಗುರುವಿಗೆ ಕೊಟ್ಕೊಂಡ್ಬಿಟ್ಟಿರ್ತಾನೆ. ಆಗ ಈ ಎಲ್ಲ ಮಾಡುವಂತಹ ಎಲ್ಲ ಕರ್ಮಗಳನ್ನು ಮಾಡಿ 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 ಅವನು ಪಕ್ವವಾಗಿರ್ತಾನೆ. ಆಗ ಗುರು ಅವನನ್ನು ನೋಡ್ತಾನೆ, ಓ ಯು ಆರ್ ರೆಡಿ, ನಾಳೆಯಿಂದ ನೀನು ಇಲ್ಲಿಗೆ ಪಾಠಕ್ಕೆ ಬಾ. ಸೊ ಇಲ್ಲಿ ಯು ಹ್ಯಾವ್ ಟು ವಿನ್ ದಿ ಗ್ರೇಸ್ ಆಫ್ ದಿ ಗುರು ಥ್ರೂ ಸೇವಯ. ಸೊ ಹೀಗೆ ಇಲ್ಲಿ ಆಚಾರ್ಯ ಪ್ರಸಾದ, ಒಬ್ಬ ಗುರುವಿನ ಆ ಪ್ರಸಾದ ಅಂತಂದ್ರೆ ಏನು, ದಟ್ ಈಸ್ ದ ಗ್ರೇಟೆಸ್ಟ್. ಅದಕ್ಕೆ ಪ್ರಸಾದ ಭಾವ ಅಂತ ಹೇಳ್ತಾರೆ. ಪ್ರಸಾದ ಅಂತಂದ್ರೆ ನಾವಿಲ್ಲಿ ಪರಮಾತ್ಮನಿಗೆ ಅರ್ಪಿಸಿದ ಕೆಲವು ಭಕ್ಷ್ಯಗಳನ್ನು ನಾವು ಪ್ರಸಾದ ಅಂತ ಹೇಳಿ ಸ್ವೀಕರಿಸಿದಾಗ ಕೂಡ ಅದರ ರುಚಿನ ಕೂಡ ನಾವು ಗಮನ ಇಡೋದಿಲ್ಲ. ಅದು ಹೇಗಿದೆ, ಎಷ್ಟು ನನ್ನ ಕೈಗೆ ಸಿಕ್ಕಿದೆ ಅಂತ ಕೂಡ ನೋಡೋದಿಲ್ಲ. ಕೈಗೆ ಸಿಕ್ಕ ಕೂಡಲೇ ಕಣ್ಣುಗಳನ್ನ ಮುಚ್ಕೊಂಡು ಕಣ್ಣಿಗೆ ಒತ್ಕೊಂಡು ಅದನ್ನು ತಗೊಂಡ್ಬಿಡ್ತೀವಿ. ಯಾಕೆ ಹಾಗೆ ತಗೋತೀವಿ ಅಂತಂದ್ರೆ ಇಟ್ ಈಸ್ ಪ್ರಸಾದ ಭಾವ. ಆ ಪ್ರಸಾದ ಅನ್ನುವಂತಹದ್ದೇ ಆ ರೀತಿಯದು. ಇಟ್ ಈಸ್ ಸಾಧು, ಸತ್ವಭರಿತ, ಇಟ್ ಈಸ್ ದಿ ಗ್ರೇಟೆಸ್ಟ್, ಇಟ್ ಈಸ್ ದಿ ಅಮೂಲ್ಯ. ಸೊ ಈ ಆಚಾರ್ಯ ಪ್ರಸಾದ ಅಂತಂದ್ರೆ ಹಿಂಗೆ ಒಬ್ಬ ಆಚಾರ್ಯನಿಂದ ನೀನು ಅಂತಹ ಒಂದು ಪ್ರಸಾದ ಅಂತಂದ್ರೆ ಆ ಒಂದು ಜ್ಞಾನಕ್ಕೆ ನೀನು ಒಳಪಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಡೂ ದ ಸರ್ವೀಸಸ್ ಟು ದಿ ಗುರು ಸೇವಯ. ಸೊ ಆಗ ಗುರುವಿನ ಕೃಪಾ ದೃಷ್ಟಿ ನಿನ್ನ ಮೇಲೆ ಬೀಳುತ್ತೆ. ಆಗ ಅವನು ಪಾಠ ಹೇಳ್ಕೊಡ್ತಾನೆ. ನೀನು ಕೂಡ ಅದನ್ನು ಹೇಗೆ ಕಲಿಬೇಕು ಅಂತಂದ್ರೆ ಪರಿಪ್ರಶ್ನೇನ. ಪರಿ ಅಂತಂದ್ರೆ ಶ್ರೇಷ್ಠವಾದ, ಬಹಳ ಉತ್ತಮವಾದ ಈ ಅರ್ಥವನ್ನು ಕೊಡುತ್ತೆ. ಸೊ ಗುರುನ ನೀನು ಪ್ರಶ್ನೆ ಮಾಡಬೇಕು, ಆದರೆ ಏನೋ ಪ್ರಶ್ನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಪರಿಪ್ರಶ್ನೇನ, ನೀನು ಮಾಡೋಂತಹ ಪ್ರಶ್ನೆ ಹೇಗಿರಬೇಕು ಅಂತಂದ್ರೆ ನಿನ್ನ ಪ್ರಶ್ನೆ ಗುರುವಿನ ಕಿವಿಗೆ ಬಿದ್ದ ಕೂಡಲೇ ಅವನ ಬಾಯಿಯಿಂದ ಜ್ಞಾನ ಹರಿದು ಬರ್ತಾ ಇರಬೇಕು. ದಟ್ಸ್ ಹೌ ಯು ಶುಡ್ ಕ್ವಶನ್. ನಿನ್ನ ಪ್ರಶ್ನೆ ನೇರವಾಗಿ ಅವನ ಬುದ್ಧಿಯನ್ನು ಮುಟ್ಟಬೇಕು. ಆ ನಂತರದಲ್ಲಿ ಅವನ ನಾಲಿಗೆಯಿಂದ ಆ ಸರಸ್ವತಿ ಸುಮ್ಮನೆ ಒಂದೇ ಸಮ ಈಚೆ ಹರಿತಾ ಇರಬೇಕು. ದೆನ್ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ರಿಸೀವ್ ದಟ್ ನಾಲೆಡ್ಜ್. ಸೊ ಈ ರೀತಿಯಲ್ಲಿ ನೀನು ಸೇವೆ ಮಾಡಬೇಕು. ಸೊ ಈ ರೀತಿ ಗುರುವಿನ ಕೃಪಾದೃಷ್ಟಿ ನಿನ್ನ ಮೇಲೆ ಬೀಳಬೇಕು. ಅದನ್ನು ಇಲ್ಲಿ ಆಚಾರ್ಯ ಶಂಕರರು ಆಚಾರ್ಯ ಪ್ರಸಾದಾತ್. ಸೊ ಒಬ್ಬ ಆಚಾರ್ಯ, ಒಬ್ಬ ಗುರು ಈ ರೀತಿ ಒಂದು ದೈವತ್ವದ ಬಗ್ಗೆ ಆತ್ಮವಿಚಾರವನ್ನು ಅವನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದಾಗ ಬಿಕಾಸ್ ಹಿ ನೋಸ್ ದಿ ಫಿಲಾಸಫಿ ಆಫ್ ಗಾಡ್ ಅಂತ ಹೇಳ್ತಾನೆ. ಸೊ ಅವನು ಹಿ ನೋಸ್ ಆಲ್ ದಟ್. ಸೊ ಅವನ ಬಳಿಗೆ ಹೋಗಿ ಈ ರೀತಿ ಪ್ರಣಿಪಾತೇನ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಗುರುವಿಗೆ ಬೇಕಾಗಿರುವಂತಹ ಸರ್ವಸೇವೆಯನ್ನು ಒದಗಿಸಿ ಆ ನಂತರದಲ್ಲಿ ನೀನು ಪರಿಪ್ರಶ್ನೇನ ಪ್ರಶ್ನೆಗಳನ್ನ ಮಾಡ್ತಾ ಮಾಡ್ತಾ ನೀನು ಜ್ಞಾನವನ್ನು ಸಂಪಾದನೆ ಮಾಡ್ಕೋ. ಸೊ ಈ ರೀತಿಯಲ್ಲಿ ಯು ಶುಡ್ ವಿನ್ ಹಿಸ್ ಗ್ರೇಸ್. ಗುರುವಿನ ಮನಸ್ಸನ್ನು ನೀನು ಈ ರೀತಿ ಗೆಲ್ಲಬೇಕು. ಅದಾದ ಮೇಲೆ ಪರಿಪ್ರಶ್ನೇನ, ಕಪಟತನವನ್ನು ಬಿಟ್ಟು ಸರಳವಾದ ಮನಸ್ಸಿನಿಂದ ಉತ್ತಮವಾದಂತಹ ಪ್ರಶ್ನೆಗಳು, ಆ ಪ್ರಶ್ನೆಗಳು ನಿನ್ನ ಆತ್ಮವನ್ನು ಉದ್ಧಾರ ಮಾಡುವಂತಹ ಪ್ರಶ್ನೆಗಳಾಗಿರಬೇಕು. ಅಂತಹ ಪ್ರಶ್ನೆಯನ್ನು ನೀನು ಕೇಳಬೇಕು. ಆ ಪ್ರಶ್ನೆ ಗುರುವಿನಿಂದ ಜ್ಞಾನ ಹರಿಸುವಂತಾಗಬೇಕು. ಆ ನಂತರದಲ್ಲಿ ನೀನು ಅದನ್ನು ಗ್ರಹಿಸಬೇಕು.
ಸೊ ದಿಸ್ ಈಸ್ ಹೌ ಯು ಶುಡ್ ಕ್ವಶನ್ ದಿ ಟೀಚರ್. ಸೊ ಹೀಗೆ ಪ್ರಶ್ನೆ ಮಾಡಿದಾಗ ನಿನ್ನ ಪ್ರಶ್ನೆ ಗುರುವಿಗೆ ಬಹಳ ಇಷ್ಟ ಆಗಬೇಕು, ಹಿತ ಅಂತ ಅನ್ನಿಸ್ಬೇಕು. ಆಗ ಅವನೇನು ಮಾಡ್ತಾನೆ, ಹಿ ವಿಲ್ ಕ್ಲಿಯರ್ ಆಲ್ ಯುವರ್ ಡೌಟ್ಸ್. ನಿನ್ನ ಪ್ರಶ್ನೆಯಲ್ಲಿರುವಂತಹ ತೀವ್ರತೆ ಗುರುವಿಗೆ ಗೊತ್ತಾಗಿ ನಿನಗೆ ಅವನು ಉಪದೇಶವನ್ನು ನೀಡ್ತಾನೆ. ಸೊ ದಿಸ್ ಈಸ್ ಕಾಲ್ಡ್ ಆಚಾರ್ಯ ಪ್ರಸಾದ. ಸೊ ಇಲ್ಲಿ ಆತ್ಮಜ್ಞಾನ ಅಂತ ಹೇಳಿದಾಗ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಏತತ್ ಶ್ರುತ್ವ, ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್, ಯು ಶುಡ್ ಲಿಸನ್. ಸೊ ಒಬ್ಬ ಗುರು ತನ್ನ ಜ್ಞಾನವನ್ನು ಹರಿಸ್ತಾ ಇದ್ದಾನೆ, ನೀನು ಪ್ರಶ್ನೆಯನ್ನು ಮಾಡಿ ಆಗಿದೆ. ನೌ ಯು ಹ್ಯಾವ್ ಟು ರಿಸೀವ್ ದಟ್ ನಾಲೆಡ್ಜ್. ಹೌ ವಿಲ್ ಯು ರಿಸೀವ್? ಥ್ರೂ ಶ್ರವಣಂ ಏತತ್ ಶ್ರುತ್ವ. ಸೊ ಶ್ರವಣಂ ಈಸ್ ದಿ ಫಸ್ಟ್ ಸ್ಟೆಪ್. ಸೊ ವೇದಾಂತದ ವಿಚಾರದ ಶ್ರವಣ ಅಂತಂದಾಗ ಆ ಸಂದರ್ಭದಲ್ಲಿ ಒಬ್ಬ ಗುರು ಅನೇಕ ವಿಚಾರಗಳನ್ನು ಅಲ್ಲಿ ತಿಳಿಸ್ತಾ ಇರ್ತಾನೆ. ಆ ಉಪನಿಷತ್ನ ಒಳಗಡೆ ಇರುವಂತಹ ವಿಚಾರ, ಉಪನಿಷತ್ನ ಹೊರಗಡೆ ಇರುವಂತಹ ವಿಚಾರ, ಉಪಕಥೆಗಳು, ಹೀಗೆ ಅನೇಕಗಳನ್ನು ಸೇರಿಸಿ ಅನೇಕ ವಿಚಾರಗಳನ್ನು ನಿನಗೆ ತಿಳಿಸ್ತಾ ಇರ್ತಾನೆ. ನೀನು ಕೂಡ ಅದೇ ರೀತಿ ಅನೇಕ ವಿಚಾರಗಳನ್ನು ನೀನು ತಿಳ್ಕೊತಾ ಬರ್ತೀಯ. ಬಟ್ ನೀನು ಕೇಳಿಸ್ಕೊಳ್ಳುವಂತಹ ಆ ಎಲ್ಲ ವಿಚಾರಗಳು ಅವೆಲ್ಲವೂ ಕೂಡ ದೇ ವಿಲ್ ಹೆಲ್ಪ್ ಯು ಇನ್ ಗೈನಿಂಗ್ ದಿಸ್ ಆತ್ಮಜ್ಞಾನ. ಸೊ ಎಂಟೈರ್ ಬೇರೆ ಬೇರೆ ಅನೇಕ ವಿಚಾರಗಳನ್ನು ಹೇಳಿದಾಗ ಅಷ್ಟು ವಿಚಾರಗಳನ್ನು ಸೇರಿಸಿದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ದ ಸೆಂಟ್ರಲ್ ಟೀಚಿಂಗ್ ಅನ್ನುವಂತಹದ್ದು ಇರುತ್ತೆ. ಆ ಸೆಂಟ್ರಲ್ ಟೀಚಿಂಗ್ ನಿನಗೆ ಸಿಗಬೇಕು ಅಂತ ಹೇಳಿ ಅದರ ಹಿಂದೆ ಮುಂದೆ ಅಕ್ಕ ಪಕ್ಕ ಬೇಕಾಗಿರುವಂತಹ ಎಲ್ಲವನ್ನ ವಿಚಾರ ಮಾಡಿ ಆ ವಿಚಾರಗಳ ಮೂಲಕ ದ ಸೆಂಟ್ರಲ್ ಮೆಸೇಜ್ ವಿಲ್ ಬಿ ಗಿವನ್ ಟು ಯು. ಅದನ್ನು ನಾವು ಸಾರ, ದ ಎಸೆನ್ಸ್ ಅಂತ ಹೇಳ್ತೀವಿ, ದ ಮೇನ್ ಟೀಚಿಂಗ್. ಆ ಮೇನ್ ಟೀಚಿಂಗ್ ನಿನಗೆ ಬರಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ಅನೇಕ ವಿಚಾರಗಳನ್ನು ಅದರ ಜೊತೆನಲ್ಲಿ ನಿನಗೆ ಹೇಳ್ತಾ ಬರ್ತಾನೆ. ಸೊ ನೀ ಅದನ್ನೆಲ್ಲ ಕೇಳಿಸ್ಕೋತಾ ಇರ್ತೀಯ. ಸೊ ಯಾವುದೇ ಒಂದು ಉಪನಿಷತ್ ಇರಬಹುದು, ಶಾಸ್ತ್ರ ಗ್ರಂಥಗಳ ಒಂದು ವಿಚಾರವನ್ನು ಮಾಡಿದಾಗ ಅಲ್ಲಿ ಅನೇಕ ಉಪನಿಷತ್ ವಾಕ್ಯ ಅಂತಲೇ ಹೇಳ್ತಾರೆ. ಆ ಉಪನಿಷತ್ ವಾಕ್ಯಗಳೆಲ್ಲವೂ ಕೂಡ ದ ಸೆಂಟ್ರಲ್ ಟೀಚಿಂಗ್, ದ ಎಸೆನ್ಸ್. ಅದು ತತ್ವಮಸಿ ಆಗಿರಬಹುದು, ಅಹಂ ಬ್ರಹ್ಮಾಸ್ಮಿ ಆಗಿರಬಹುದು, ಅಯಮಾತ್ಮ ಬ್ರಹ್ಮ ಆಗಿರಬಹುದು, ಪ್ರಜ್ಞಾನಂ ಬ್ರಹ್ಮ ಆಗಿರಬಹುದು. ಹೀಗೆ ಆ ಉಪನಿಷತ್ನಲ್ಲಿ ಇರುವಂತಹ ದ ಮೇನ್ ಮೆಸೇಜ್ ನಿನಗೆ ಕನ್ವೆ ಮಾಡಬೇಕು ಅಂತ ಹೇಳಿ ಅವನು ಅನೇಕ ವಿಚಾರಗಳನ್ನು ನಿನ್ನ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾನೆ. ಆದರೆ ಅದು ಯಾವುದೇ ವಾಕ್ಯ ಆಗಿರಲಿ, ಯಾವುದೇ ಒಂದು ಸೆಂಟ್ರಲ್ ಮೆಸೇಜ್ ಆಗಿರಲಿ, ಅಥವಾ ಅದು ಎಷ್ಟು ಸೆಂಟ್ರಲ್ ಮೆಸೇಜ್ಗಳಾಗಿದ್ರೂ ಕೂಡ ದ ಮೇನ್ ಟೀಚಿಂಗ್ ಯಾವುದು ಅಂತಂದ್ರೆ ಬ್ರಹ್ಮ ಆತ್ಮ ಐಕ್ಯ ವಿಜ್ಞಾನ. ಬ್ರಹ್ಮ ಆತ್ಮ ಐಕ್ಯ ವಿಜ್ಞಾನಂ ಅಂತಂದ್ರೆ ದ ಒನ್ನೆಸ್ ಬಿಟ್ವೀನ್ ಬ್ರಹ್ಮ ಅಂಡ್ ಅವರ್ ಓನ್ ಸೆಲ್ಫ್. ಇಲ್ಲಿ ದಿ ಒನ್ನೆಸ್ ಅಂತಂದ್ರೆ ಇರೋದು ಒಂದೇ. ಬಿಟ್ವೀನ್ ಅಂತ ಹೇಳಿದಾಗ ಅಲ್ಲಿ ಎರಡು ನೋಡ್ತೀವಿ. ಒನ್ನೆಸ್ ಅಂತಂದ್ರೆ ಎರಡೂ ಕಡೆ ಇರುವಂತಹ ಒಂದು ಕಾಮನ್. ಬಿಟ್ವೀನ್ ಅಂತ ಹೇಳಿದಾಗ ಅಲ್ಲಿ ಎರಡು ಇರುತ್ತೆ. ಆ ಎರಡು ಇರೋದ್ರಿಂದ ನಮಗೆ ಅನೇಕ ಕನ್ಫ್ಯೂಷನ್ಸ್ಗಳು ಆಗ್ತಾ ಇದೆ. ಅಲ್ಲಿ ಎರಡು ಇಲ್ಲ, ಇರೋದು ಒಂದು ಮಾತ್ರ ಅನ್ನೋದನ್ನ ತಿಳಿಸೋದಿಕ್ಕೆ ಈ ಉಪನಿಷತ್ಗಳು ತತ್ವಮಸಿ ಅಂತ ಹೇಳುತ್ತವೆ, ಅಯಮಾತ್ಮ ಬ್ರಹ್ಮ ಅಂತ ಹೇಳುತ್ತೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುತ್ತೆ, ಇನ್ನೂ ಅನೇಕ ವಾಕ್ಯಗಳು ಅಲ್ಲಿ. ಸೊ ಎಲ್ಲ ಉಪನಿಷತ್ತುಗಳಲ್ಲೂ ಅನೇಕ ಇಂತಹ ವಾಕ್ಯಗಳನ್ನು ನಾವು ನೋಡಬಹುದು. ಆದರೆ ಆ ಎಲ್ಲ ವಾಕ್ಯಗಳ ಸಾರ, ದ ಎಸೆನ್ಸ್ ಏನು ಅಂತಂದ್ರೆ ದ ಒನ್ನೆಸ್. ಯಾವುದದು ಒನ್ನೆಸ್? ಬಿಟ್ವೀನ್ ದಟ್ ಬ್ರಹ್ಮ ಅಂಡ್ ಅವರ್ ಓನ್ ಸೆಲ್ಫ್. ಸೊ ಬ್ರಹ್ಮ ಅಂತ ಹೇಳಿದಾಗ ನಾವು ಅವನನ್ನು ಕೈ ತೋರಿಸ್ಬಿಟ್ಟು ಅಲ್ಲಿ ಅಂತ ಹೇಳ್ತೀವಿ. ನಾನು ಅಂತಂದಾಗ ಹಿಂಗೆ ನಾವು ನಮ್ಮನ್ನು ನಾವು ಮುಟ್ಕೋತೀವಿ.
ಇಲ್ಲಿ ಉಪನಿಷತ್ ಏನು ಹೇಳುತ್ತೆ? ದ ಒನ್ನೆಸ್. ಅಲ್ಲಿ ಭಗವಂತ ಅಂತ ಕೈ ತೋರಿಸ್ತೀಯ, ಇಲ್ಲಿ ನಾನು ಅಂತ ಹೇಳ್ತೀಯ. ದ ಒನ್ನೆಸ್, ಅಲ್ಲಿರೋ ಮತ್ತು ಇಲ್ಲಿರೋದು ಅವೆರಡು ಕೂಡ ಒಂದೇ. ದ ಒನ್ನೆಸ್ ಬಿಟ್ವೀನ್ ದಿ ಬ್ರಹ್ಮ ಅಂಡ್ ದಿ ಅವರ್ ಓನ್ ಸೆಲ್ಫ್, ದಟ್ ಈಸ್ ಕಾಲ್ಡ್ ದಿ ಆತ್ಮ. ಆ ಆತ್ಮದ ವಿಚಾರವನ್ನು ಈ ಉಪನಿಷತ್ತುಗಳು ಹೇಳ್ತಾ ಇದೆ. ಅದನ್ನು ನಾವಿಲ್ಲಿ ಮಹಾವಾಕ್ಯ ಅಂತ ಹೇಳ್ತೀವಿ. ಸೊ ದ ಹೋಲ್ ಟೀಚಿಂಗ್, ಈ ಆತ್ಮವಿಚಾರ ಬೇಕು ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ ಶಿಷ್ಯ ಗುರುವಿನ ಬಳಿ ಬಂದಾಗ ಗುರು ಅವನಿಗೆ ಹೇಳುವಂತಹ ಒಂದು ದ ಎಂಟೈರ್ ಟೀಚಿಂಗ್ ಏನು ಅಂತಂದ್ರೆ, ಯು ಆರ್ ದಟ್. ನೀನು ಯಾವುದಕ್ಕಾಗಿ ಇಲ್ಲಿಗೆ ಬಂದಿದೆಯಾ, ಯಾವುದನ್ನು ಹುಡುಕ್ತಾ ಇದೆಯಾ, ಯಾವುದು ನಿನಗೆ ಬೇಕಾಗಿದೆ, ಅದು ಹುಡುಕುವಂತಹದ್ದಲ್ಲ, ಅದು ನೋಡುವಂತಹದ್ದಲ್ಲ, ಅದು ನನ್ನಿಂದ ನೀನು ಪಡ್ಕೊಳ್ಳುವಂತಹದ್ದಲ್ಲ. ಮತ್ತು ಅದೇನದು? ತತ್ವಮಸಿ. ನೀನು ಅದೇ ಆಗಿದೀಯಾ. ಆದರೆ ಬಿಕಾಸ್ ಆಫ್ ದಿ ಅಜ್ಞಾನ ನನ್ನ ಮುಖಾಂತರ ನಿನಗೆ ಸಿಗತ್ತೆ ಅಂದ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದೀಯಾ. ನೌ ಹೀ ಈಸ್ ಥ್ರೂ ಅನೇಕ ವಿಚಾರಾಸ್ ಹೀ ಈಸ್ ಮೇಕಿಂಗ್ ಇಟ್ ಕ್ಲಿಯರ್ ದ ಒನ್ನೆಸ್ ಬಿಟ್ವೀನ್ ದಟ್ ಬ್ರಹ್ಮ ಅಂಡ್ ಅವರ್ ಓನ್ ಸೆಲ್ಫ್. ದಟ್ ಈಸ್ ಆತ್ಮ. ದಟ್ ಆತ್ಮ ಈಸ್ ತತ್ವಮಸಿ. ಅದು ನೀನೇ ಆಗಿದೆಯಾ. ಸೊ ವೇದಾಂತ ಅಂತಂದರೆ ಈ ರೀತಿ ಅಲ್ಲಲ್ಲಿ ವಾಕ್ಯಗಳ ಮೂಲಕ, ಮಹಾವಾಕ್ಯಗಳ ಮೂಲಕ ನಮಗೆ ಸತ್ಯವನ್ನು ತಿಳಿಸ್ಕೊಡುವಂತಹದ್ದು. ಸೊ ಮೈ ಟ್ರೂ ಸೆಲ್ಫ್ ಯಾವುದನ್ನ ಇಲ್ಲಿ ಗುರು ಹೇಳ್ತಾ ಇದ್ದಾನೆ, ಆ ಒಂದು ಆತ್ಮ, ದಟ್ ಈಸ್ ದ ವೆರಿ ನೇಚರ್ ಆಫ್ ದಟ್ ಆತ್ಮ ಈಸ್ ಆನಂದ ಸ್ವರೂಪ. ದ ವೆರಿ ನೇಚರ್ ಆಫ್ ದಿ ಆತ್ಮ, ಆತ್ಮದ ಸ್ವಭಾವ ಏನು ಅಂತಂದರೆ ಆನಂದ ಸ್ವರೂಪ. ಮತ್ತು ದಟ್ ಆತ್ಮ ಅದು ನೀನೇ ಆಗಿದೆಯಾ ಅಂತ ಅವನು ಹೇಳಿದಾಗ, ದಟ್ ಆನಂದ ಸ್ವರೂಪ ಈಸ್ ಮೀ ಅಲೋನ್. ಅದು ನಾನೇ ಆನಂದ ಸ್ವರೂಪ. ಮತ್ತು ಯಾಕೆ ನಾನು ಇಷ್ಟೊಂದು ದುಃಖ ಪಡ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ಸಫರ್ ಮಾಡ್ತಾ ಇದ್ದೀನಿ, ಯಾಕೆ ಇಷ್ಟು ಅಳ್ತಾ ಇದ್ದೀನಿ, ಯಾಕೆ ಇಷ್ಟು ನಾನು ಗೋಳು ಅನುಭವಿಸ್ತಾ ಇದ್ದೀನಿ? ಬಿಕಾಸ್ ಅದು ನಾನು ಅಂತ ನಿನಗಿನ್ನೂ ಗೊತ್ತಾಗಿಲ್ವಲ್ಲ. ನೀನು ಎಲ್ಲೋ ಇದೆಯಾ. ಮತ್ತು ಪರಮಾತ್ಮ ಅಂತಂದ್ರೆ ಇನ್ನೆಲ್ಲೋ ನೋಡ್ತೀಯ ನೀನು. ದಟ್ ಒನ್ನೆಸ್, ದಟ್ ಕಾಮನ್, ನಿಮ್ಮಿಬ್ಬರಲ್ಲಿ ಏನಿದೆ ಅದನ್ನು ತಿಳಿಸ್ಕೊಡ್ತೀನಿ ಅಂತ ಗುರು ಹೇಳ್ತಾ ಇರೋದು. ಅದಕ್ಕೆ ಬಂದಿರುವಂತಹ ಶಿಷ್ಯ ಇದನ್ನೆಲ್ಲ, ಆ ಎಲ್ಲ ವಿಚಾರಗಳನ್ನು ಕೂಡ ಅವನು ಸಮಗ್ರವಾಗಿ ಕೇಳಿಸ್ಕೋಬೇಕು. ಸೊ ಅದೆಲ್ಲ ಅವನಿಗೆ ಅರ್ಥ ಆಗೋದು ಹೇಗೆ? ಗುರು ಏನೋ ಹೇಳಕ್ಕೆ ಶುರು ಮಾಡ್ತಾನೆ. ನೀನು ಪ್ರಶ್ನೆ ಕೇಳಿದ್ಯಾ, ಪರಿಪ್ರಶ್ನೆಯನ್ನು, ಒಳ್ಳೆ ಉತ್ತಮವಾದ ಪ್ರಶ್ನೆಯನ್ನು ನೀನು ಮಾಡಿದ್ಯಾ, ನಾ ಹೇಳ್ತಾ ಇದ್ದೀನಿ. ನಾ ಹೇಳೋ ಅಂತಹದ್ದನ್ನು ನೀನು ಏತತ್ ಶ್ರುತ್ವ, ಯು ಹ್ಯಾವ್ ಟು ಲಿಸನ್. ಶ್ರವಣಂ. ಸೊ ಶ್ರವಣಂ ಈಸ್ ದಿ ಫಸ್ಟ್ ಸ್ಟೆಪ್. ಸೊ ಶ್ರವಣ ಅಂತಂದರೆ ಸಾಮಾನ್ಯವಾಗಿ ನಾವು ಅನೇಕಗಳನ್ನು ಕೇಳ್ತಾ ಹೋಗ್ತೀವಿ. ಅನೇಕಗಳನ್ನು ಕೇಳಿದಾಗ ಅಲ್ಲಿ ಹೆಚ್ಚು ನಾವು ಲೌಕಿಕಕ್ಕೆ ಸಂಬಂಧಪಟ್ಟಿರುವಂತಹದ್ದಾಗುತ್ತೆ. ಆ ಲೌಕಿಕದ ವಿಚಾರಗಳನ್ನು ನಾವು ಕೇಳಿಸ್ಕೊಂಡಾಗ ಅದು ಕೇವಲ ಒಂದು ಸುದ್ದಿಯನ್ನು ನಮಗೆ ಕೊಟ್ಟಿರುತ್ತೆ. ಇಟ್ ಈಸ್ ಆಲ್ವೇಸ್ ಎ ನ್ಯೂಸ್. ಲೌಕಿಕದ ಯಾವುದೇ ವಿಚಾರ ಆದರೂ ಕೂಡ ಅದು ಕೇವಲ ಇಟ್ ಈಸ್ ನ್ಯೂಸ್, ಅದೊಂದು ಸುದ್ದಿ. ಆದರೆ ಆ ಸುದ್ದಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಆ ಸುದ್ದಿನ ನಾವು ಮತ್ತೆ ಮತ್ತೆ ಮಾತನಾಡಿದ್ರೂ ಕೂಡ ದೆರ್ ಈಸ್ ನೋ ಎಸೆನ್ಸ್. ಅಲ್ಲಿ ಯಾವ ಸಾರವೂ ಇಲ್ಲ. ಯಾಕೆ? ದಟ್ ಈಸ್ ಲೌಕಿಕ. ಅದರಿಂದ ಅಲ್ಲಿ ಯಾವುದೇ ಒಂದು ಎಸೆನ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ. ಇಂತಹದ್ದನ್ನು ಅನಾವಶ್ಯಕ ಮಾತುಗಳು. ಸೊ ಆತ್ಮನ ವಿಚಾರ ಇಂತಹದ್ದನ್ನು ತಿಳಿಸೋದಿಲ್ಲ. ಸೊ ಶ್ರವಣಂ ಅಂತಂದರೆ, ನಾನು ಆತ್ಮವಿಚಾರಕ್ಕೆ ಶ್ರವಣಂ ಮೇನ್ ಸ್ಟೆಪ್ ಅಂತ ಅಂದ್ಬಿಟ್ಟು ನಾನು ಎಲ್ಲಿ ಯಾರೋ ಏನೋ ಮಾತಾಡ್ತಾ ಇದ್ದಾರೆ, ಶ್ರವಣಂ ಏತತ್ ಶ್ರುತ್ವ, ಹೋಗಲ್ಲ ನಾನು ಕೇಳಿಸ್ಕೊಂಡ್ರೆ ಸಿಗತ್ತಾ? ನೋ ನೋ ನೋ, ಇಟ್ ಈಸ್ ಆಲ್ ಲೌಕಿಕ. ಲೌಕಿಕದಲ್ಲಿ ದೇರ್ ಇಸ್ ನೋ ಎಸೆನ್ಸ್. ಸೊ ನಿನಗೆ ಎಸೆನ್ಸ್ ಬೇಕು ಅಂತಂದರೆ, ಶ್ರವಣಂ ಅಂತಂದರೆ ಯು ಮಸ್ಟ್ ಲಿಸನ್ ಟು ದಿ ವೇದಾಂತಿಕ್ ವಿಚಾರ. ಸೊ
ಈ ವೇದಾಂತದ ವಿಚಾರದಲ್ಲಿ ಮಾತ್ರ ಇಂತಹ ಒಂದು ಎಸೆನ್ಸ್, ಇಂತಹ ಒಂದು ಸಾರ ಮಹಾವಾಕ್ಯಗಳನ್ನು ನೀ ಎಲ್ಲಿ ನೋಡ್ಬೋದು ಅಂತಂದರೆ ವೇದಾಂತದ ವಿಚಾರದಲ್ಲಿ. ಸೊ ವೇದಾಂತದ ವಿಚಾರ ಎಲ್ಲಿ ನಡೀತಾ ಇರುತ್ತೆ ಅಲ್ಲಿ ಯು ಮಸ್ಟ್ ಗೋ ಅಂಡ್ ಲಿಸನ್ ಟು ದಟ್. ಅದನ್ನು ಇಲ್ಲಿ ಯಮಧರ್ಮರಾಜ ಏತತ್ ಶ್ರುತ್ವ ಅಂತ ಹೇಳಿದ್ದಾನೆ. ಸೊ ಈವನ್ ಅದು ಹರಿಕಥೆ ಇರಬಹುದು, ಅಥವಾ ರಾಮಾಯಣ ಇರಬಹುದು, ಮಹಾಭಾರತದ ಅನೇಕ ಕಥೆಗಳಿರಬಹುದು, ಭಾಗವತ ಇರಬಹುದು, ಅಲ್ಲೂ ಕೂಡ ಅನೇಕ ವಿಚಾರಗಳಿರುತ್ತೆ. ಈವನ್ ಅಂತಹದ್ದನ್ನು ಕೂಡ ದಟ್ ಕ್ಯಾನ್ ಬಿ ಡಿಸ್ಕಸ್ಡ್. ಅದನ್ನು ಕೂಡ ಒಬ್ಬ ಕೇಳಿಸ್ಕೊತಾನೆ ಶ್ರವಣ ಅಂತ ಹೇಳಿದಾಗ. ಬಟ್ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಅಥವಾ ಭಾಗವತ ಆಗಲಿ, ಅಲ್ಲಿ ಅನೇಕ ಇಂತಹ ವಿಚಾರಗಳಿದ್ರೂ ಕೂಡ ತತ್ವಭರಿತವಾದಂತಹ ವಿಚಾರ, ದ ಡಿವಿನಿಟಿ, ದ ಫಿಲಾಸಫಿ ಆಫ್ ದಿ ಗಾಡ್, ಅದರ ಬಗ್ಗೆನೇ ವಿಚಾರ ಇದ್ರೂ ಕೂಡ ಮಹಾಭಾರತದಲ್ಲಾಗಲಿ ರಾಮಾಯಣದಲ್ಲಾಗಲಿ ಇಂತಹ ಒಂದು ಮಹಾವಾಕ್ಯ ಅಂತಂದರೆ ಬ್ರಹ್ಮ ಆತ್ಮ ಐಕ್ಯ ವಿಜ್ಞಾನ ಇರುತ್ತೆ ಅನ್ನುವಂತಹದ್ದು ಏನಿಲ್ಲ. ಈಗ ಮಹಾಭಾರತ ಅಂತ ಹೇಳಿ ಉಪಕಥೆಗಳನ್ನು ಹೇಳಿದಾಗ ಅಲ್ಲಿ ಸೆಂಟ್ರಲ್ ಮೆಸೇಜ್, ದ ಮೇನ್ ಟೀಚಿಂಗ್ ಅನ್ನುವಂತಹದ್ದು ಇರೋದಿಲ್ಲ. ರಾಮಾಯಣ ಹೇಳಿದಾಗ ಕೂಡ ಅಲ್ಲೂ ಕೂಡ ನಾವು ಬೇರೆ ಬೇರೆ ಅನೇಕ ರೀತಿ ನೀತಿ, ನಾವು ಹೇಗೆ ಬದುಕಬೇಕು, ಯಾವುದು ಇಂಪಾರ್ಟೆಂಟು, ಆ ಥರ ಬದುಕಿನ ಅನೇಕ ಸತ್ಯಗಳನ್ನು ಕಲಿಬಹುದು. ಬಟ್ ವೇದಾಂತದ ವಿಚಾರದಲ್ಲಿ ಮಾತ್ರ ಇಂತಹ ಒಂದು ದ ಮೇನ್ ಟೀಚಿಂಗ್ ಬ್ರಹ್ಮ ಆತ್ಮ ಐಕ್ಯ ವಿಜ್ಞಾನ. ಸೊ ಬೇರೆ ಎಲ್ಲ ಕೇಳಿಸ್ಕೋಬಹುದು, ಅದೆಲ್ಲ ನಿನ್ನನ್ನು ಸಾಕಷ್ಟು ನಿನ್ನಲ್ಲಿ ಬದಲಾವಣೆಯನ್ನು ತರುತ್ತೆ. ರಾಮಾಯಣ, ಭಾಗವತ, ಮಹಾಭಾರತ ಅವೆಲ್ಲ ನಿನ್ನಲ್ಲಿ ಬದಲಾವಣೆಯನ್ನು ತರುತ್ತೆ. ನೀನು ಬದಲಾಗಬಹುದು, ಉತ್ತಮವಾದ ಜೀವನವನ್ನು ಮಾಡಬಹುದು. ಬಟ್ ಆತ್ಮಜ್ಞಾನ, ಬ್ರಹ್ಮ ಮತ್ತು ಜೀವ, ಆ ಒಂದು ಐಕ್ಯ ಭಾವವನ್ನು ಕೊಡುವಂತಹ ವಿಚಾರ ಎಲ್ಲಿದೆ ಅಂತಂದ್ರೆ ಇಟ್ ಈಸ್ ಅವೈಲಬಲ್ ಓನ್ಲಿ ಇನ್ ವೇದಾಂತಿಕ್ ವಿಚಾರಾಸ್. ಅಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲೂ ಇಂತಹ ಸಿಗೋದಿಲ್ಲ. ಸೊ ಅಂತಹದನ್ನ ನೀನು ಕೇಳಿಸ್ಕೋಬೇಕು. ಏತತ್ ಶ್ರುತ್ವ ಬ್ರಹ್ಮಾತ್ಮ ಐಕ್ಯ ವಿಜ್ಞಾನ, ಅಂತಹ ವಿಚಾರಗಳನ್ನು ನೀನು ಶ್ರವಣ ಮಾಡಬೇಕು. ಸೊ ದ ನಾಲೆಡ್ಜ್ ಅಬೌಟ್ ದ ಸೆಲ್ಫ್ ಇನ್ ಮೀ, ಯಾವ ಒಂದು ನನ್ನಲ್ಲಿ ಆತ್ಮ ಅಥವಾ ನಾನು ಆತ್ಮ ಅನ್ನುವಂತಹದ್ದು ತಿಳಿಸ್ತಾ ಇದ್ದಾನೆ ಗುರು, ದಟ್ ಆತ್ಮ ಈಸ್ ನನ್ ಅದರ್ ದ್ಯಾನ್ ದಿ ಸುಪ್ರೀಂ ಲಾರ್ಡ್, ಅಂಡ್ ದಟ್ ಸುಪ್ರೀಂ ಲಾರ್ಡ್ ಈಸ್ ಸಚ್ಚಿದಾನಂದ, ಅಂಡ್ ದಟ್ ಸಚ್ಚಿದಾನಂದ ಈಸ್ ತತ್ವಮಸಿ. ದಿಸ್ ಈಸ್ ಕಾಲ್ಡ್ ಶ್ರವಣಂ. ಇಂತಹ ವೇದಾಂತದ ವಿಚಾರವನ್ನು ನೀನು ಕೇಳಿಸ್ಕೋಬೇಕು. ಏತತ್ ಶ್ರುತ್ವ. ಇಲ್ಲಿ ಈ ಒಂದು ಮಂತ್ರದಲ್ಲಿ ಮರ್ತ್ಯ ಅಂತಂದ್ರೆ ಮನುಷ್ಯನನ್ನ ಕುರಿತು ಹೇಳಿರುವಂತಹದ್ದು. ಮನುಷ್ಯನು ಏತತ್ ಶ್ರುತ್ವ, ಈ ಒಂದು ಜ್ಞಾನವನ್ನ ಕೇಳಿಸ್ಕೋಬೇಕಾಗತ್ತೆ. ಕೇಳಿಸ್ಕೊಂಡ ನಂತರದಲ್ಲಿ ಸಂಪರಿಗೃಹ್ಯ ಅಂತಂದ್ರೆ ಯಾವ ಒಂದು ವೇದಾಂತದ ವಿಚಾರವನ್ನ ಗುರು ಮಾತನಾಡ್ತಾ ಇದ್ದಾನೆ ಅದನ್ನ ಥ್ರೂ ಶ್ರವಣಂ ನೀನು ಕೇಳಿಸ್ಕೋತಾ ಇದೆಯಾ, ಕೇಳಿಸ್ಕೊಂಡಂತಹ ವಿಚಾರವನ್ನ ಸಂಪರಿಗೃಹ್ಯ ಚೆನ್ನಾಗಿ ನೀನು ಗ್ರಹಿಸಬೇಕು. ಸೊ ಕೇಳಿಸ್ಕೊಳ್ಳೋದು ಈಸ್ ನಾಟ್ ಇಂಪಾರ್ಟೆಂಟ್. ಗುರು ಹೇಳ್ತಾ ಇದ್ದಾನೆ ನಾಟ್ ಇಂಪಾರ್ಟೆಂಟ್. ದ ವೆರಿ ಇಂಪಾರ್ಟೆಂಟ್ ಈಸ್ ಗುರು ಹೇಳಿದಂತಹ ಆ ವಿಚಾರವನ್ನು ನೀನು ಚೆನ್ನಾಗಿ ಕೇಳಿಸ್ಕೋಬೇಕು, ಚೆನ್ನಾಗಿ ಅದನ್ನು ನೀನು ಗ್ರಹಿಸಬೇಕು. ಸೊ ಶ್ರವಣಂ ಇಸ್ ದಿ ಫಸ್ಟ್ ಸ್ಟೆಪ್. ಆ ನಂತರದಲ್ಲಿ ಸಂಪರಿಗೃಹ್ಯ, ಸಮ್ಯಕ್ ಆತ್ಮಭಾವೇನ ಪರಿಗೃಹ್ಯ. ಸೊ ಇದನ್ನು ಚೆನ್ನಾಗಿ ಗ್ರಹಿಸೋದು ಹೇಗೆ, ಅದನ್ನು ಹೇಗೆ ನಾವು ಚೆನ್ನಾಗಿ ಗ್ರಹಿಸ್ಕೋಬಹುದು ಅಂತಂದ್ರೆ ಇಟ್ ಈಸ್ ಥ್ರೂ ಮನನಂ. ಅದನ್ನು ರಿಫ್ಲೆಕ್ಷನ್ ಅಂತ ಹೇಳ್ತಾರೆ, ಕಾಂಟಂಪ್ಲೇಷನ್. ಮತ್ತೆ ಮತ್ತೆ ಅದನ್ನು ಕೇಳ್ತಾ ಹೋಗೋದು. ಆ ನಂತರದಲ್ಲಿ ಮನನವಾದ ನಂತರದಲ್ಲಿ ಪ್ರವೃಹ್ಯ ಅಂತಂದ್ರೆ ತಿಳ್ಕೊಂಡಂತಹ ವಿಚಾರದಲ್ಲಿ
ಯಾವುದು ಉತ್ತಮವಾಗಿದೆ ಆ ಉತ್ತಮವಾಗಿರುವಂತಹದ್ದನ್ನೆಲ್ಲ ಸಪರೇಟ್ ಮಾಡಿ ತೆಗೆದಿಟ್ಕೊಳ್ಳುವಂತಹದ್ದು. ಸೊ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾರೆ, ಸಪರೇಷನ್ ಅಂತ ಹೇಳ್ತಾರೆ. ಸೊ ಈ ಆತ್ಮವಿಚಾರವನ್ನು ಕುರಿತು ಡಿಸ್ಕ್ರಿಮಿನೇಟ್ ಮಾಡುವಂತಹದ್ದು, ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ನಾಟ್ ರೈಟ್. ಸೊ ಹೀಗೆ ಆತ್ಮವಿಚಾರವನ್ನು ಕುರಿತು ಡಿಸ್ಕ್ರಿಮಿನೇಟ್ ಮಾಡುವಂತಹದ್ದು ಕೂಡ ಅಷ್ಟು ಸುಲಭ ಅಲ್ಲ. ಅದಕ್ಕಾಗಿ ಸಾಧಕ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂತಂದರೆ ಸಾಕಷ್ಟು ಪರಿಶ್ರಮವನ್ನು ಹಾಕ್ತಾನೆ. ಸಾಕಷ್ಟು ಪರಿಶ್ರಮವನ್ನು ಯಾವ ಹಂತದಿಂದ ಅವನು ಹಾಕ್ತಾನೆ ಅಂತಂದರೆ, ಯಾವಾಗ ಗುರು ಆತ್ಮಜ್ಞಾನವನ್ನು ಕುರಿತು ಉಪದೇಶವನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ದ, ಆಗ ಶ್ರವಣಂ ಅಂತ ಹೇಳಿ ಅವನಲ್ಲಿ ಹೋಗಿ ಕೂತ್ಕೊಂಡು ಅದನ್ನು ಕೇಳಿಸ್ಕೊತಾ ಇರ್ತಾನಲ್ಲ, ಆ ಹಂತದಿಂದಲೇ ಅವನು ಇದನ್ನೆಲ್ಲ ಚೆನ್ನಾಗಿ ವಿಚಾರ ಮಾಡ್ತಾ ಬರಬೇಕು. ಆ ಸಮಯದಿಂದಲೇ ಅವನು ಸಾಕಷ್ಟು ಪರಿಶ್ರಮವನ್ನು ಹಾಕ್ತಾ ಬರಬೇಕು. ಸೊ ಆಗ ಹಿ ವಿಲ್ ರಿಯಲೈಸ್ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹದ್ದು ಗೊತ್ತಾಗುತ್ತೆ. ಗೊತ್ತಾದ ನಂತರದಲ್ಲಿ ಯಾವುದು ಸತ್ಯ ಅಂತ ಅವನ ಗಮನಕ್ಕೆ ಬರುತ್ತೆ, ಅವನಿಗೆ ಮನವರಿಕೆ ಆಗುತ್ತೆ, ಅಂತಹದ್ದನ್ನು ಹಿ ಶುಡ್ ಪ್ರಾಕ್ಟೀಸ್ ಇನ್ ಹಿಸ್ ಲೈಫ್. ಅದನ್ನು ಅನುಷ್ಠಾನ ಅಂತ ಹೇಳ್ತಾರೆ. ಇಟ್ ಈಸ್ ಟು ಬಿ ಪ್ರಾಕ್ಟೀಸ್ಡ್. ಸೊ ದಿಸ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಈಸ್ ಕಾಲ್ಡ್ ಪ್ರವೃಹ್ಯ. ಸೊ ಪ್ರವೃಹ್ಯ ಅಂತಂದರೆ ನಿಧಿಧ್ಯಾಸನ ಅಂತ ಕೂಡ ನಾವು ಹೇಳ್ತೀವಿ. ಸೊ ಹೀಗೆ ಆತ್ಮನನ್ನು ತಿಳ್ಕೊಳ್ಳೋದಕ್ಕೆ ಹಲವಾರು ಹಂತಗಳಿದೆ, ಬೇರೆ ಬೇರೆ ವಿಧಾನಗಳಿದೆ. ಆದರೆ ಅವುಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ದಿಸ್ ಶ್ರವಣಂ ಏತತ್ ಶ್ರುತ್ವ. ಸೊ ಶ್ರವಣಂ, ಮನನಂ, ನಂತರದಲ್ಲಿ ನಿಧಿಧ್ಯಾಸನಂ. ಹೀಗೆ ಮಾಡೋದ್ರಿಂದ ಏತತ್ ಅಣು ಧರ್ಮಂ ಆಪ್ಯ. ಆಪ್ಯ ಅಂತಂದರೆ ಪಡ್ಕೊಳ್ಳುವಂತಹದ್ದು, ಹೊಂದಿರುವಂತಹದ್ದು. ಸೊ ಏತತ್ ಅಣು ಧರ್ಮ್ಯಂ, ಈ ಒಂದು ಆತ್ಮಜ್ಞಾನ ಅನ್ನುವಂತಹದ್ದು ಅಣು. ಅಣು ಅಂತಂದರೆ ಬಹಳ ಸೂಕ್ಷ್ಮ ಅಂತ, ಬಹಳ ಸೂಕ್ಷ್ಮವಾದ ಧರ್ಮ. ಅದನ್ನು ನೀನು ಯು ವಿಲ್ ಅಟೈನ್, ಅದನ್ನು ನೀನು ಹೊಂದುತ್ತೀಯಾ. ಸೊ ಈ ಆತ್ಮ ಅನ್ನುವಂತಹದ್ದು ಹೀಗೆ ಬಹಳ ಸೂಕ್ಷ್ಮವಾದ ಧರ್ಮ, ಅದರ ನೇಚರೇ ಆ ರೀತಿ ಇದೆ. ಅಂತಹದ್ದನ್ನು ನೀನು ಆಪ್ಯ, ಹೊಂದುತ್ತೀಯ, ನೀನು ಪಡ್ಕೋತೀಯ. ಸೊ ಈ ಆತ್ಮಜ್ಞಾನವನ್ನು ನೀನು ಪಡ್ಕೊಂಡಿದೀಯಾ ಅಂತಂದರೆ ದೆನ್ ದಿಸ್ ಮರ್ತ್ಯ ಅಂತಂದರೆ ಮನುಷ್ಯ, ಈ ಮನುಷ್ಯ ಮೋದನೀಯಂ ಲಬ್ಧ್ವಾ ಮೋದತೆ ಅಂತಂದರೆ ಬಹಳ ಸಂತೋಷ ಭರಿತನಾಗ್ತಾನೆ. ಯಾವಾಗ ಅವನಿಗೆ ಆತ್ಮಜ್ಞಾನ ಅನ್ನುವಂತಹದ್ದು ಉಂಟಾಗುತ್ತೆ, ಆ ಕ್ಷಣದಿಂದ ಅವನು ಬಹಳ ಸಂತೋಷವಾಗಿರ್ತಾನೆ, ಆನಂದ ಭರಿತವಾಗಿರ್ತಾನೆ. ಯಾಕೆ ಹೀಗೆ ಅವನು ಈ ಒಂದು ಆತ್ಮಜ್ಞಾನವನ್ನು ಪಡೆದ ಕೂಡಲೇ ಅಷ್ಟೊಂದು ಸಂತೋಷ ಯಾಕೆ ಅವನಿಗೆ ಉಂಟಾಯಿತು, ಯಾಕೆ ಅವನಲ್ಲಿ ಅಷ್ಟೊಂದು ಆನಂದ ಉಂಟಾಯಿತು ಅಂತಂದರೆ, ಬಿಕಾಸ್ ಈ ಒಂದು ಆತ್ಮವಿಚಾರ ಅನ್ನುವಂತಹದ್ದು ಮೋದನೀಯ. ಮೋದನೀಯ ಅಂತಂದರೆ ಅದರ ಸ್ವಭಾವವೇ ಒಂದು ಸಂತೋಷ, ಆನಂದ ಸ್ವರೂಪ. ದಟ್ ಈಸ್ ಮೋದನೀಯ. ಅದನ್ನು ಬ್ಲಿಸ್ ಅಂತ ಹೇಳ್ತೀವಿ. ಸೊ ಈ ಆತ್ಮ, ದಿ ಸೆಲ್ಫ್, ದಟ್ ಇಟ್ ಸೆಲ್ಫ್ ಈಸ್ ಆನಂದ ಸ್ವರೂಪ. ಅಂತಹದ್ದನ್ನು ನೀನು ಹೊಂದಿದೆಯಲ್ಲ, ನೀನು ಪಡ್ಕೊಂಡಾಯ್ತಲ್ಲ, ಈ ಕಾರಣದಿಂದ ಮನುಷ್ಯ ಕೂಡ ಬಹಳ ಸಂತೋಷವಾಗಿರ್ತಾನೆ. ಸೊ ಈ ಆತ್ಮಜ್ಞಾನಕ್ಕೆ ಅನೇಕ ಬೇರೆ ಬೇರೆ ಮಾರ್ಗಗಳಿದೆ, ಬೇರೆ ಬೇರೆ ವಿಧಾನಗಳಿದೆ ಅಂತ ಹೇಳಿದಾಗ ಅದರಲ್ಲಿ ಮೊದಲನೇದು ಶ್ರುತ್ವ. ಶ್ರುತ್ವ ಅಂತಂದರೆ ಶ್ರವಣಂ. ಆ ನಂತರದಲ್ಲಿ ಸಂಪರಿಗ್ರಹ್ಯ, ಅದನ್ನು ಚೆನ್ನಾಗಿ ಗ್ರಹಿಸುವಂತಹದ್ದು. ಆಮೇಲೆ ಪ್ರವೃಹ್ಯ. ಪ್ರವೃಹ್ಯ ಅಂತಂದರೆ ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹದ್ದು, ಅನುಷ್ಠಾನಕ್ಕೆ ತರುವಂತಹದ್ದು, ಪ್ರಾಕ್ಟೀಸ್ ಮಾಡುವಂತಹದ್ದು. ಅದಾದ ಮೇಲೆ ಈ ಜ್ಞಾನವನ್ನು ಆಪ್ಯ, ಹೊಂದುವಂತಹದ್ದು. ಆತ್ಮಜ್ಞಾನವನ್ನು ಹೊಂದಿದ ನಂತರ ಮೋದತೆ, ಹೀ ಬಿಕಮ್ಸ್ ವೆರಿ ಹ್ಯಾಪಿ. ಸೊ ಹೀಗೆ ಶ್ರವಣ, ಮನನ, ನಿಧಿಧ್ಯಾಸನ, ಬಿಕಾಸ್ ಆಫ್ ಆಲ್ ದಿಸ್ ಹೀ ಬಿಕಮ್ಸ್ ವೆರಿ ಹ್ಯಾಪಿ. ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ,
ಇಲ್ಲಿ ಸದ್ಮ ಅಂತ ಒಂದು ಪದ ಇದೆ. ಸದ್ಮ ಅಂತಂದರೆ ಅದನ್ನು ಅಬೋರ್ಡ್ ಅಂತ ಹೇಳ್ತೀವಿ. ಅಬೋರ್ಡ್ ಅಂತಂದರೆ ಒಂದು ಸನ್ನಿಧಾನ ಅಂತ ನಾವೇನು ಕರಿತೀವಿ ಆ ಅರ್ಥವನ್ನು ಕೊಡುತ್ತೆ. ಧಾಮ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಸದ್ಮ ಅಂತಂದರೆ ಅದನ್ನು ಬ್ರಹ್ಮಧಾಮ ಅಥವಾ ಬ್ರಹ್ಮನಿವಾಸ, ಪರಮಾತ್ಮನ ಸನ್ನಿಧಾನ ಅಂತ ಹೇಳ್ತೀವಿ. ಸೊ ನಚಿಕೇತಸಂ ಮನ್ಯೆ ವಿವೃತಂ ಅಂತಂದರೆ ಇಲ್ಲಿ ಶಿಷ್ಯ ನಚಿಕೇತನನ್ನು ಯಮಧರ್ಮರಾಜ ಹೊಗಳ್ತಾ ಇರೋದು. ನೋಡಪ್ಪ, ಆತ್ಮಜ್ಞಾನ ಅನ್ನುವಂತಹದ್ದು ಈ ರೀತಿ ಇದೆ. ಆದರೆ ನಚಿಕೇತ, ನೀನು ಯು ಆರ್ ವೆರಿ ಬ್ರಿಲಿಯಂಟ್. ನಿನ್ನಲ್ಲಿ ಸಕಲ ವರ್ಚ್ಯೂಸ್ ಅಂತಂದರೆ ಸದ್ಗುಣಗಳೆಲ್ಲ ನಿನ್ನಲ್ಲಿ ತುಂಬಿದೆ. ಈಗಾಗಲೇ ನೀನು ಸಾಕಷ್ಟು ಗಳಿಸಿ ಆಗಿದೆ. ಯು ಆರ್ ಯೋಗ್ಯ, ಯು ಆರ್ ಎ ಫಿಟ್ ಅಧಿಕಾರಿ. ಆದ್ದರಿಂದ ನಿನ್ನಂತಹವನಿಗೆ ಈ ಒಂದು ಸದ್ಮ ಅಂತಂದರೆ ಪರಮಾತ್ಮನ ಸನ್ನಿಧಾನ ಅನ್ನುವಂತಹದ್ದು, ಅಲ್ಲಿ ದಿ ಡೋರ್ಸ್ ಆರ್ ವೈಡ್ ಓಪನ್ ಫಾರ್ ಯು. ನಚಿಕೇತ, ಅಲ್ಲಿ ನೀನು ಹೋಗ್ತೀಯಾ ಅಂತಂದರೆ ಅಲ್ಲಿ ಆ ಬ್ರಹ್ಮನ ಧಾಮದಲ್ಲಿ, ಸನ್ನಿಧಾನದಲ್ಲಿ ನಾವೇನು ವೈಕುಂಠ ದ್ವಾರ ಅಂತ ಹೇಳ್ತೀವಿ, ಆ ಬಾಗಿಲುಗಳು ವೈಡ್ ಓಪನ್, ಸಂಪೂರ್ಣವಾಗಿ ತೆರೆದುಕೊಂಡಿದೆ. ಸೊ ನಚಿಕೇತ, ನಿನ್ಗೆ ಇಟ್ಸ್ ಎ ಕೇಕ್ ವಾಕ್ ಫಾರ್ ಯು. ನೀನು ಆರಾಮವಾಗಿ ಆ ದ್ವಾರದೊಳಗಡೆ ಹೊಟ್ಟೋಗ್ಬಿಡ್ಬೋದು. ಬೇರೆಯವ್ರಿಗಾದರೆ ಅವರೆಲ್ಲ ಬಹಳ ಕಷ್ಟಪಡಬೇಕು, ಸಾಧನೆ ಮಾಡಬೇಕು, ಎಲ್ಲ ತಿಳ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು, ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಮಾಡಬೇಕು. ಬದುಕಿನಲ್ಲಿ ತಾನು ಕಂಡುಕೊಂಡಂತಹ ಸತ್ಯವನ್ನು ಅಳವಡಿಸಿಕೊಂಡು ಅವೆಲ್ಲವನ್ನು ಅವನು ಅಭ್ಯಾಸ ಮಾಡಿ ಪರಿಪಕ್ವವಾಗಿ ಆ ನಂತರದಲ್ಲಿ ಹಿ ಮೇ ಗೆಟ್ ಎ ಚಾನ್ಸ್. ಆದರೆ ನಚಿಕೇತ, ನಿಂದ ಆ ಥರ ಅಲ್ಲಪ್ಪ. ಯು ಆರ್ ಎ ಸ್ಪೆಷಲ್ ಸ್ಟೂಡೆಂಟ್. ನಿನ್ನಲ್ಲಿ ಆ ಯೋಗ್ಯತೆ ಇರೋದ್ರಿಂದ ದಿ ಡೋರ್ಸ್ ಆಫ್ ದಟ್ ಬ್ರಹ್ಮಧಾಮ ಈಸ್ ವೈಡ್ ಓಪನ್ ಫಾರ್ ಯು. ಸೊ ದೇರ್ ಈಸ್ ನೋ ಡಿಫಿಕಲ್ಟಿ. ನೀ ಅಲ್ಲಿ ಎಂಟ್ರಿ ತಗೊಳ್ಳೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಈ ರೀತಿ ಆತ್ಮಜ್ಞಾನದ ನಂತರದ ಈ ಒಂದು ಅವಸ್ಥೆಗೆ ಮೊಟ್ಟ ಮೊದಲನೆಯದು ಶ್ರವಣಂ. ಈ ಒಂದು ಶಾಸ್ತ್ರ ಗ್ರಂಥಗಳನ್ನು, ವಿಚಾರವನ್ನು ಕೇಳಿಸ್ಕೊಳ್ಳುವಂತಹದ್ದು, ವೇದಾಂತಿಕ್ ವಿಚಾರಗಳನ್ನು ಕೇಳಿಸ್ಕೊಳ್ಳುವಂತಹದ್ದು, ಅದು ಕೂಡ ಥ್ರೂ ಗುರು ಮುಖೇನ. ಒಬ್ಬ ತತ್ವದರ್ಶಿ ಅಂತಹ ಗುರುವಿನ ಬಳಿ ಹೋಗಿ ಈ ಒಂದು ಆತ್ಮ ವಿಚಾರವನ್ನು ತಿಳ್ಕೊಳ್ಳುವಂತಹದ್ದು. ಆ ನಂತರದಲ್ಲಿ ಆತ್ಮವಿಚಾರ ಹೇಳಬೇಕಾದ್ರೆ ಗುರು ಹೇಳ್ತಾ ಬರ್ತಾನೆ, ಅನೇಕ ಮಹಾವಾಕ್ಯಗಳನ್ನು ಅವನೆಲ್ಲ ಹೇಳಿರ್ತಾನೆ. ಆ ಮಹಾವಾಕ್ಯಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ಮನನ ಮಾಡಿಕೊಂಡು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅಲ್ಲಿರುವಂತಹ ಸತ್ಯಗಳನ್ನೆಲ್ಲ ತಿಳ್ಕೊಳ್ಳುವಂತಹದ್ದು. ಮತ್ತು ಈ ಮೇನ್ ಟೀಚಿಂಗ್ ಅನ್ನುವಂತಹದ್ದು ನಿನಗೆ ಗೊತ್ತಾಯಿತು ಅಂತಂದರೆ ಇಟ್ ಈಸ್ ಓಕೆ. ಶ್ರವಣಂ ಈಸ್ ಡನ್. ಏತತ್ ಶ್ರುತ್ವ ಅಂತ ಏನು ಪ್ರಾರಂಭ ಮಾಡ್ದ ಯಮಧರ್ಮರಾಜ, ಇಟ್ ಈಸ್ ಓವರ್. ನೀ ಇಷ್ಟು ತಿಳ್ಕೊಂಡಿದ್ಯಾ ಅಂತಂದರೆ ಅಲ್ಲಿಗೆ ಮುಗೀತು. ಬಟ್ ವಿಚಾರಗಳನ್ನು ನೀನು ಕೇಳಿಸ್ಕೊಂಡಾಯಿತು, ಚೆನ್ನಾಗಿ ವಿಚಾರ ಮಾಡಿ ಆಯಿತು. ಶ್ರವಣಂ ಈಸ್ ಡನ್. ಶ್ರವಣಮಲ್ಲಿ ಅವನು ಹೇಳಿರ್ತಾನೆ, ತತ್ವಮಸಿ ಅಂತ ಹೇಳಿರ್ತಾನೆ. ಅದು ನೀನೇ ಆಗಿದೆಯಾ ಅಂತ ಒಬ್ಬ ಗುರು ಹೇಳಿರ್ತಾನೆ. ಆ ಗುರು ಹೇಳಿದಾಗ ಅದು ಅರ್ಥ ಆಗಿದೆ, ಕೇಳಿಸ್ಕೊಂಡಿದೆಯಾ. ಆದರೆ ಅಲ್ಲಲ್ಲಿ ಅನುಮಾನಗಳು ಬರುತ್ತೆ. ಆ ಅನುಮಾನಗಳೆಲ್ಲವನ್ನು ಪರಿಹರಿಸ್ಕೋಬೇಕು. ಆ ಅನುಮಾನಗಳನ್ನು, ಸಂಶಯಗಳನ್ನು ಪರಿಹರಿಸ್ಕೋಬೇಕು ಅಂತಂದರೆ ಹೇಗೆ ಸಾಧ್ಯ? ಯಾಕೆಂತಂದರೆ ಇಲ್ಲಿ ಗುರು ಹೇಳ್ತಾ ಇರುವಂತಹದ್ದು ಆತ್ಮಜ್ಞಾನ, ವೇದಾಂತಿಕ್ ವಿಚಾರಗಳನ್ನು ಹೇಳ್ತಾ ಅವನು ಬರ್ತಾನೆ. ಯು ಆರ್ ದಟ್ ಬ್ರಹ್ಮನ್, ತತ್ವಮಸಿ, ನೀನು ಅದೇ ಆಗಿದೆಯಾ ಅಂತ ಅವನು ಹೇಳಿರ್ತಾನೆ. ಆದರೆ ಇಲ್ಲಿ ಬರುವಂತಹದ್ದು ಸಾಮಾನ್ಯವಾದ ಸಂಶಯ ಅಲ್ಲ. ಯಾಕೆ ಅಂತಂದರೆ ವೇದಾಂತ ಏನು ಹೇಳುತ್ತೆ, ಯು ಆರ್ ದಟ್ ಬ್ರಹ್ಮನ್, ನೀನೇ ಬ್ರಹ್ಮ. ಬ್ರಹ್ಮನ್ ಅಂತ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅದು ಬೇರೆ ಯಾರೂ ಅಲ್ಲ, ಅದು ನೀನೇ ಆಗಿದೆಯಾ ಅಂತ ಇಲ್ಲಿ ವೇದಾಂತ ತಿಳಿಸುತ್ತೆ. ಬಟ್ ಆ್ಯಕ್ಚುಯಲ್ ಆಗಿ ನಮಗೆ ಬರುವಂತಹ ಡೌಟ್ ಏನು, ನಾನು ನೋಡಿದ್ರೆ ಈ ದೇಹ, ನಂತರ ಎಷ್ಟೊಂದು ದೇಹಗಳಿದೆ ಇಲ್ಲಿ. ಈ ದೇಹವನ್ನು ನಾನು ಗುರುತಿಸ್ಕೊಂಡು ಇದನ್ನು ನಾನು ಅಂತ ನಾನು ತಿಳ್ಕೊಂಡಿದ್ದೀನಿ. ಹುಟ್ಟಿದಾಗಲಿಂದ ಈ ದೇಹವನ್ನು ಉಪಯೋಗಿಸಿಕೊಂಡು ನಾನು
ಹೇಳ್ತೀನಿ, ಕೂತ್ಕೋತೀನಿ, ಮಲ್ಕೋತೀನಿ, ನಿದ್ದೆ ಮಾಡ್ತೀನಿ, ಊಟ ಮಾಡ್ತೀನಿ, ಅನೇಕ ಕರ್ಮಗಳನ್ನು ಮಾಡ್ತೀನಿ, ಪ್ರಪಂಚದಲ್ಲಿ ಅನೇಕ ವ್ಯವಹಾರಗಳನ್ನು ಮಾಡ್ತೀನಿ. ಅವೆಲ್ಲವನ್ನು ಮಾಡೋದಕ್ಕೆ ಈ ದೇಹವನ್ನು ಉಪಯೋಗಿಸ್ಕೋತೀನಿ. ಇದನ್ನು ಯಾರು ಮಾಡಿದ್ದು ಅಂತಂದರೆ ನಾನು ಮಾಡಿದ್ದು ಅಂತ ಹೇಳಿ ದೇಹವನ್ನು ನಾನು ಅಂತ ನಂಬಿದ್ದೀನಿ ನಾನು. ಸೊ ದೇಹ ಅಂತಂದರೆ ಇಟ್ ಈಸ್ ಮೀ. ಇಲ್ಲಿವರೆಗೆ ನನಗೆ ಇಂತಹ ಅನುಭವನೇ ಆಗಿದೆ. ದೇಹವನ್ನು ನಾನು ಅಂತ ನಂಬಿರೋನು ನಾನು. ಆದರೆ ಇವತ್ತು ಸತ್ಸಂಗಕ್ಕೆ ಬಂದಾಗ ಅಲ್ಲಿ ವೇದಾಂತ ಹೇಳ್ತಾ ಇದೆ, ಯು ಆರ್ ನಾಟ್ ದಿ ಬಾಡಿ. ನೀನು ದೇಹ ಅಲ್ಲ, ನೀನು ದೇಹವೇ ಅಲ್ಲ. ಯು ಆರ್ ದಟ್ ಬ್ರಹ್ಮನ್. ನೀನು ಬ್ರಹ್ಮ, ನೀನು ಬ್ರಹ್ಮನೇ ಆಗಿದೆಯಾ. ಆಗ ಅನೇಕ ಸಂಶಯಗಳು ಬರುತ್ತೆ. ಇಷ್ಟು ವರ್ಷ ಈ ದೇಹವನ್ನು ನಂಬಿ ನಾನು, ಈ ದೇಹಕ್ಕೆ ಒಂದು ಹೆಸರಿದೆ, ಆ ಹೆಸರನ್ನ ಯಾರು ಕರೆದ್ರೆ ಅದು ನನ್ನನ್ನು ಕರೀತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ಅವ್ರಿಗೆ ರಿಪ್ಲೈ ಕೊಡ್ತೀನಿ. ಈ ದೇಹವನ್ನು ಉಪಯೋಗಿಸ್ಕೊಂಡು ಬಂದು ಎಲ್ಲೆಲ್ಲೋ ಹೋಗ್ತೀನಿ, ಏನೋ ಮಾಡ್ತೀನಿ, ಅನೇಕ ಕರ್ಮಗಳನ್ನು ಮಾಡ್ತೀನಿ. ಈಗ ಏಕಾಏಕಿ ಗುರು ಹೇಳ್ತಾ ಇದ್ದಾನೆ ಇಲ್ಲಿ, ನೀನು ಆ ದೇಹವೇ ಅಲ್ಲ, ನೀನು ಬ್ರಹ್ಮ ಅಂತ ಹೇಳ್ತಾ ಇದ್ದಾನೆ. ನಾನು ಬ್ರಹ್ಮನನ್ನು ನೋಡಬೇಕು, ಬ್ರಹ್ಮನ ಬಗ್ಗೆ ವಿಚಾರ ತಿಳ್ಕೋಬೇಕು ಅಂತ ಇಲ್ಲಿಗೆ ಬಂದರೆ ಆ ವಿಚಾರ ಹೇಳೋದು ಬಿಟ್ಟು ನನ್ನನ್ನೇ ಬ್ರಹ್ಮ ಅಂತ ಕರೀತಾ ಇದ್ದಾನಲ್ಲ, ಇದನ್ನು ನಾನು ಹೇಗೆ ಒಪ್ಕೊಳ್ಳಿ? ಇದು ಬರುವಂತಹ ಮೇಜರ್ ಡೌಟ್. ಇಲ್ಲಿವರೆಗೆ ಇದು ಜೊತೆಗೆ ಈ ಜನ್ಮದ ಮಾತ್ರ ಅಲ್ಲ, ಇದು ವಾಸನ. ಎಷ್ಟೋ ಜನ್ಮಗಳಿಂದ ನಾವು ದೇಹವನ್ನು ನಂಬಿ ದೇಹವನ್ನು ನಾನು ಅಂತ ತಿಳ್ಕೊಂಡಿರೋದ್ರಿಂದ ಮತ್ತೆ ಮತ್ತೆ ನಮಗೆ ಜನ್ಮಗಳು ಸಿಗ್ತಾ ಇದೆ. ನಮಗೆ ಯಾಕೆ ಮತ್ತೆ ಮತ್ತೆ ಜನ್ಮಗಳು ಸಿಗ್ತಾ ಇದೆ ಅಂತಂದರೆ, ಪ್ರತಿ ಜನ್ಮದಲ್ಲೂ ನನಗೆ ಸಿಕ್ಕಂತಹ ದೇಹವನ್ನು ನಾನು, ಅದು ಪ್ರಾಣಿ ಆಗಿರಬಹುದು, ಮನುಷ್ಯ ಆಗಿರಬಹುದು, ಪಕ್ಷಿ ಆಗಿರಬಹುದು. ಪಕ್ಷಿಯೇ ಅದಕ್ಕೆ ಸಿಕ್ಕಿರುವಂತಹ ದೇಹವನ್ನು ನೋಡಿ ನಾನು ಪಕ್ಷಿ ಅಂತ ಅದು ಅಂದ್ಕೊಳ್ಳುತ್ತೆ. ಒಂದು ಆನೆ ತನ್ನ ದೇಹವನ್ನು ನೋಡಿ ನಾನು ಆನೆ ಅಂತ ಅಂದ್ಕೊಳ್ಳುತ್ತೆ. ಅದೇ ರೀತಿ ನಾನು ಮನುಷ್ಯನಾಗಿ ಜನ್ಮ ಪಡೆದಿದ್ದೀನಲ್ಲ, ಈ ದೇಹವನ್ನು ನೋಡಿ ನಾನು ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ದಿಸ್ ವಾಸನ ಈಸ್ ಫ್ರಮ್ ಸೋ ಮೆನಿ ಜನ್ಮಾಸ್. ಪೂರ್ವದ ಅನೇಕ ಜನ್ಮಗಳಿಂದ ದೇಹವನ್ನು ನಂಬಿ ಬಂದಿದ್ದೀನಿ ನಾನು. ಈಗ ಇಲ್ಲಿ ಸತ್ಸಂಗದಲ್ಲಿ ಗುರು ಹೇಳ್ತಾ ಇದ್ದಾನೆ, ಯು ಆರ್ ನಾಟ್ ದಿ ದೇಹ, ನೀನು ದೇಹವೇ ಅಲ್ಲ, ನೀನು ಬ್ರಹ್ಮನ್ ಅಂತ ಹೇಳ್ತಾ ಇದ್ದಾನಲ್ಲ. ಇದನ್ನು ಹೇಗೆ ಪರಿಹರಿಸ್ಕೋಬೇಕು? ಜೊತೆಗೆ ಗುರು ಏನು ಹೇಳ್ತಾ ಇದ್ದಾನೆ, ಇಟ್ ಈಸ್ ದಿ ಮೇನ್ ಟೀಚಿಂಗ್, ಎಸೆನ್ಸ್ ಅಂತ ಹೇಳ್ತಾ ಇದ್ದಾನೆ. ನೀನು ದೇಹ ಅಲ್ಲ ಅನ್ನುವಂತಹದ್ದನ್ನ ಎಸೆನ್ಸ್ ಅಂತ ಕರೀತಾ ಇದ್ದಾನೆ. ಸೊ ಗುರು ಹೇಳಿದಂತಹ ಈ ಒಂದು ಮಹಾವಾಕ್ಯ ತತ್ವಮಸಿ, ನೀನೇ ಆ ಪರಬ್ರಹ್ಮ ಅಂತ ಹೇಳ್ತಾ ಇದ್ದಾನಲ್ಲ, ವೆರಿ ವೆರಿ ಈಸಿಲಿ ನಮಗೆ ಡೌಟ್ ಕ್ರಿಯೇಟ್ ಆಗುತ್ತೆ. ನಮ್ಮ ಮನಸ್ಸಿನಲ್ಲಿ ಅನುಮಾನ ಹುಟ್ಟತ್ತೆ. ಇಲ್ಲಿವರೆಗೆ ನಾನು ಈ ದೇಹವನ್ನು ನಾನು ಅಂತ ನಂಬಿದ್ದೆ, ಈಗ ನೀನು ದೇಹ ಅಲ್ಲ ಪರಮಾತ್ಮ, ನೀನು ಬ್ರಹ್ಮ ಅಂತ ಹೇಳ್ತಾ ಇದ್ದಾನಲ್ಲ, ಈಗ ನನಗೆ ಈ ವಿಚಾರದಲ್ಲಿ ಅನುಮಾನ ಬಂದಿದೆ. ಸೊ ಇಲ್ಲಿ ಅನುಮಾನ, ಅದನ್ನು ಸಂಶಯ ಅಂತ ಕರಿತೀವಿ, ಮತ್ತು ಡೌಟ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಸೊ ಆ್ಯಕ್ಚುಲ್ ಆಗಿ ಅನುಮಾನ ಅಂತಂದ್ರೆ ಏನು? ಅನೇಕ ಸಂದರ್ಭಗಳಲ್ಲಿ ನನಗೆ ಡೌಟ್ ಇದೆ ಅಂತ ಹೇಳ್ತೀವಿ, ಅಥವಾ ಅನುಮಾನ ಇದೆ ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ವಾಟ್ ಈಸ್ ದಿ ಮೀನಿಂಗ್ ಆಫ್ ಅನುಮಾನ? ಈಗ ನಮಗೆ ಒಂದು ಎಕ್ಸಿಸ್ಟಿಂಗ್ ನಾಲೆಡ್ಜ್ ಇದೆ ಅಂತಂದರೆ, ಯಾವುದೋ ಒಂದರ ಬಗ್ಗೆ ಇದು ಇಂತಹದ್ದು ಅಂತ ನಾವು ತಿಳ್ಕೊಂಡಿರ್ತೀವಿ. ಈಗ ಇದು ಕನ್ನಡಕದನ್ನ ಇಟ್ಕೊಳ್ಳೋಕ್ಕೆ ಸಿಕ್ಕಿರುವಂತಹ ಒಂದು ಕೇಸ್ ಬಾಕ್ಸ್, ಇದು ನನಗೆ ಗೊತ್ತಿದೆ, ಇದು ನನಗೆ ಸಿಕ್ಕಿರುವಂತಹ ಒಂದು ಜ್ಞಾನ, ಇದನ್ನು ನಾನು ನಂಬಿದ್ದೀನಿ. ಸೊ ಇದು ಕನ್ನಡಕದ ಕೇಸ್ ಬಾಕ್ಸ್ ಅನ್ನುವಂತಹದ್ದು ದಿ ಎಕ್ಸಿಸ್ಟಿಂಗ್ ನಾಲೆಡ್ಜ್. ಈಗಾಗಲೇ ನನಗೆ ಅದರ ಬಗ್ಗೆ ಗೊತ್ತಿದೆ. ಸೊ ಗೊತ್ತಿರುವಂತಹ ಈ ಒಂದು ನಾಲೆಡ್ಜನ್ನು ಎಕ್ಸಿಸ್ಟಿಂಗ್ ನಾಲೆಡ್ಜ್ ಅಂತ ಕರಿತೀವಿ. ಹೀಗೆ ಯಾವುದೋ ಒಂದರ ಬಗ್ಗೆ ನನಗೆ ಈಗಾಗಲೇ ಜ್ಞಾನ ಸಿಕ್ಕಿದೆ, ಅಂಡ್ ಆ ಸಿಕ್ಕಿರುವಂತಹ ಜ್ಞಾನದ ಬಗ್ಗೆ ಅತೀವ ನಂಬಿಕೆ ಇದೆ ಮತ್ತು ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಆ ನಂತರದಲ್ಲಿ ಏನಾಗುತ್ತೆ, ಯಾರೋ ಬಂದು ನೀ ಏನು ಅನ್ಕೊಂಡಿದ್ಯಾ ಅದು ಅದಲ್ಲ ಅಂತ ಹೇಳ್ತಾರೆ.
ಈಗಾಗಲೇ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಇದೆ, ಆ ನಾಲೆಡ್ಜ್ ಬಗ್ಗೆ ನನಗೆ ಸಂಪೂರ್ಣ ಭರವಸೆ ಇದೆ. ಆ ಭರವಸೆಯೊಂದಿಗೆ ಎಷ್ಟೋ ಬದುಕು ಮಾಡಿ ಆಗಿದೆ ನಾನು. ಈಗ ಆನ್ ಆಫ್ ಎ ಸಡನ್ ಯಾರೋ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಗುರು ಅಥವಾ ಯಾವುದೋ ಒಂದು ಟೆಕ್ಸ್ಟ್, ವೇದಾಂತದ ಟೆಕ್ಸ್ಟ್ ಅದು ಬಂದು ಹೇಳುತ್ತೆ, ನೀ ಏನು ಅಂದ್ಕೊಂಡಿದ್ಯಾ ಅದು ಅದಲ್ಲ ಅಂತ ಅದು ಹೇಳುತ್ತೆ. ನೀನೇನು ತಿಳ್ಕೊಂಡಿದ್ಯಾ ಅದಕ್ಕಿಂತ ರಿಯಾಲಿಟಿ ಈಸ್ ಮತ್ತಷ್ಟು ಭಿನ್ನವಾಗಿದೆ. ನೀನು ಅನ್ಕೊಂಡಂಗೆ ಅಲ್ಲ ಅದು, ನೀನು ಅನ್ಕೊಂಬಿಟ್ಟಿದೀಯ ಅಷ್ಟೇ. ಯು ಆರ್ ನಾಟ್ ರೈಟ್. ನಿನಗದು ಎಕ್ಸ್ಪೀರಿಯನ್ಸ್ ಆಗಿರಬಹುದು, ನೀನು ಅದನ್ನು ಎಕ್ಸಿಸ್ಟಿಂಗ್ ನಾಲೆಡ್ಜ್ ಅಂತ ಕರೀಬಹುದು, ಬಟ್ ನೀನು ಅಂದ್ಕೊಂಡಿರೋದಕ್ಕಿಂತ ಇದು ಸ್ವಲ್ಪ ಭಿನ್ನವಾಗಿದೆ, ವಿಚಾರ ಮಾಡಬೇಕು. ಜೊತೆಗೆ ಈ ರೀತಿ ಹೊಸದಾಗಿ ಬಂದಿರುವಂತಹ ಸುದ್ದಿ ಅಥವಾ ಒಂದು ಜ್ಞಾನ ಯಾರೋ ಬಂದು ಹೇಳಿದ್ದಲ್ಲ, ಒಬ್ಬ ನಂಬಿಕೆಯ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ. ನಾನು ಏನು ತಿಳ್ಕೊಂಡಿದ್ದೆ ಅದು ಆ ರೀತಿ ಅಲ್ಲ ಅಂತ ಹೇಳಿರೋದು ಯಾರೋ ಸಾಮಾನ್ಯ ಮನುಷ್ಯ ಅಲ್ಲ, ನನಗೆ ಬಹಳ ಬೇಕಾಗಿರುವಂತಹವನು, ನನ್ನ ನಂಬಿಕೆಯ ವ್ಯಕ್ತಿ ಅಥವಾ ಒಬ್ಬ ಗುರು ಕೂಡ ಆಗಿರಬಹುದು, ಅಥವಾ ಶಾಸ್ತ್ರ ಗ್ರಂಥಗಳು ಕೂಡ ಆಗಿರಬಹುದು. ಇಂತಹವರಿಂದ ನಾನು ತಿಳ್ಕೊಂಡಿರೋದಕ್ಕಿಂತ ಇದು ಭಿನ್ನವಾಗಿದೆ ಅಂತಂದಾಗ ಅಲ್ಲಿ ನಾನು ವಿಚಾರ ಮಾಡಬೇಕಾಗತ್ತೆ. ನಾನು ತಿಳಿದಿದ್ದೇ ಬೇರೆ, ಇಲ್ಲಿವರೆಗೆ ನಾನು ಅದನ್ನು ಈ ರೀತಿ ಅಂತ ಭಾವಿಸಿದ್ದೆ. ಈಗ ಬಂದು ಇಲ್ಲೆಲ್ಲ ಹೇಳ್ತಾ ಇದ್ದಾರೆ ನೀನು ಅದಕ್ಕಿಂತ ಭಿನ್ನವಾಗಿದೆಯಾ, ನೀನು ತಿಳ್ಕೊಂಡಿರೋದಕ್ಕಿಂತ ವಿಚಾರ ಬೇರೆನೇ ಆಗಿದೆ ಅಂತ ಹೇಳಿದಾಗ ವಾಟ್ ಈಸ್ ರೈಟ್? ಇಲ್ಲಿವರೆಗೆ ನಾನು ತಿಳ್ಕೊಂಡಿದ್ದೇ ರೈಟಾ, ಅಥವಾ ಈಗ ಬಂದು ಮತ್ತೊಬ್ಬ ಹೇಳ್ತಾ ಇದ್ದಾನಲ್ಲ ಅದು ರೈಟಾ? ವಿಚ್ ಒನ್ ಈಸ್ ರೈಟ್ ಅಂತ ನಮ್ಮಲ್ಲಿ ಕ್ರಿಯೇಟ್ ಆಗತ್ತಲ್ಲ, ದಟ್ ಈಸ್ ಕಾಲ್ಡ್ ಅನುಮಾನ. ಸೊ ಈ ರೀತಿ ಆಗುವಂತಹದ್ದು ಸಾಮಾನ್ಯ. ಸೊ ಈ ರೀತಿ ಡೌಟ್ಸ್ಗಳು ಮನಸ್ಸಿನಲ್ಲಿ ಕ್ರಿಯೇಟ್ ಬಂದಾಗ ಆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋಬೇಕು. ಈಗ ಇಲ್ಲಿವರೆಗೆ ನಾನು ಇಂತಹದ್ದನ್ನ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಅಂತ ಹೇಳಿ ಮತ್ತೊಬ್ಬ ಬಂದು ಅದಕ್ಕಿಂತ ಭಿನ್ನವಾಗಿದೆ ಅಂತ ಹೇಳಿದಾಗ ಅಲ್ಲಿ ಯಾವುದು ಸರಿ ಅನ್ನುವಂತಹದ್ದನ್ನು ನಾನು ತಿಳ್ಕೊಳ್ಳೇಬೇಕು. ಯಾಕೆಂತಂದ್ರೆ ಹೇಳಿರುವಂತಹದ್ದು ಯಾರೋ ಸಾಮಾನ್ಯ ಅಲ್ಲ, ಒಬ್ಬ ಗುರು ಕೂಡ ಹೇಳಿದಾನೆ, ವೇದಾಂತ ತಿಳಿಸ್ತಾ ಇದೆ ಅಥವಾ ನನ್ನ ನಂಬಿಕೆಯ ವ್ಯಕ್ತಿ ತಿಳಿಸ್ತಾ ಇದ್ದೇನೆ ಅಂತಂದಾಗ ನಾನು ಅದನ್ನು ನೇರವಾಗಿ ತಿರಸ್ಕಾರ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಬಹಳ ಭಿನ್ನವಾಗಿರುವಂತಹ ಒಂದು ವಿಚಾರ, ಒಂದು ಜ್ಞಾನವನ್ನು ನನಗೆ ತಿಳಿಸಿದ ಮೇಲೆ ಆ ತಿಳಿಸಿರುವಂತಹ ವ್ಯಕ್ತಿ ಕೊಟ್ಟ ಜ್ಞಾನವನ್ನು ನಾನು ನೇರವಾಗಿ ಪಕ್ಕಕ್ಕೆ ಇಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿವರೆಗೆ ನಾನು ತಿಳ್ಕೊಂಡಿದ್ದು ಕರೆಕ್ಟಾ ಅಥವಾ ಈಗ ಬಂದು ತಿಳಿಸಿದಾನಲ್ಲ ಅದು ಕರೆಕ್ಟಾ, ಅದು ಗೊತ್ತಾಗಬೇಕು. ಅದು ಗೊತ್ತಾದ ಮೇಲೆ ಯಾವುದನ್ನು ನಾನು ಪಕ್ಕಕ್ಕಿಡಬೇಕು, ಯಾವುದು ನಿಜವಾಗಿರೋದು ಅನ್ನೋದು ನನಗೆ ಗೊತ್ತಾಗಬೇಕು. ಈ ರೀತಿ ಮನಸ್ಸಿನಲ್ಲಿ ಅನೇಕ ಸಂಶಯದ ಅಲೆಗಳು ಎದ್ದಾಗ ದೇರ್ ಈಸ್ ನೋ ಅದರ್ ವೇ, ಆ ಎಲ್ಲ ಸಂಶಯಗಳನ್ನು ನಾನು ಪರಿಹಾರ ಮಾಡ್ಕೋಬೇಕು. ಪರಿಹಾರಕ್ಕಾಗಿ ನಾನೇನು ಮಾಡ್ತೀನಿ, ಐದರ್ ಐ ವಿಲ್ ಗೋ ಟು ಎ ಸದ್ಗುರು, ಅಥವಾ ನಾನೇ ಮತ್ತಷ್ಟು ಗ್ರಂಥಗಳನ್ನು ಅಭ್ಯಾಸ ಮಾಡ್ತೀನಿ, ಓದುವಂತಹ ಅಭ್ಯಾಸ ಮಾಡ್ತೀನಿ. ಇಷ್ಟೆಲ್ಲ ಆದಮೇಲೆ ದ ಡೌಟ್ ಈಸ್ ಕ್ಲಾರಿಫೈಡ್. ಒಬ್ಬ ಗುರು ಹೇಳ್ತಾನೆ, ನೋಡಪ್ಪ ನೀನು ಯಾವುದನ್ನ ನೀನು ಈ ರೀತಿ ಅಂತ ತಿಳ್ಕೊಂಡು ಬಂದಿದ್ದೀ, ಅದು ಆ ರೀತಿ ಅಲ್ಲ ಅಂತ ಹೇಳಿ ನಮಗೆ ಮನವರಿಕೆ ಆಗೋ ಹಾಗೆ ಒಂದು ವಿಚಾರವನ್ನು ಅವನು ತಿಳಿಸ್ಕೊಡ್ತಾನೆ. ಆಗ ಡೌಟ್ ಕ್ಲಾರಿಫೈ ಆಯಿತು ಅಂತ ನಾವು ಹೇಳ್ತೀವಿ. ಸೊ ಈ ಡೌಟ್ ಕ್ಲಿಯರ್ ಮಾಡ್ಕೋತೀವಲ್ಲ, ದಿಸ್ ಪ್ರೊಸೀಜರ್ ಈಸ್ ಕಾಲ್ಡ್ ಮನನಂ. ಹೀಗೆ ಮತ್ತೆ ಮತ್ತೆ ರಿಫ್ಲೆಕ್ಟ್ ಮಾಡ್ಕೊಳ್ಳುವಂತಹದ್ದು, ಕಾಂಟಂಪ್ಲೇಷನ್ ಮಾಡ್ಕೊಳ್ಳುವಂತಹದ್ದು ಅಥವಾ ಮನನ ಮಾಡ್ಕೊಳ್ಳುವಂತಹದ್ದು. ಈ ಮೂಲಕ ನನ್ನ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಅದನ್ನು ನಾನು ಏನು ಮಾಡ್ಕೋತೀನಿ, ಅದರ ಬಗ್ಗೆ ಹೆಚ್ಚಿನ ಅರಿವು ಉಂಟಾಗಬೇಕು. ನನ್ನ ನಾಲೆಡ್ಜನ್ನು ಡೌಟ್ಲೆಸ್ ನಾಲೆಡ್ಜ್ ಆಗಿ ಮಾಡ್ಕೋಬೇಕು. ನಾ ಯಾವುದನ್ನು ಏನು ಅಂತ ತಿಳ್ಕೊಂಡಿದ್ದೆ, ಇನ್ನು ಮುಂದೆ ನನಗೆ ಅದರ ಬಗ್ಗೆ ಡೌಟ್ ಬರಬಾರ್ದು. ಆ ರೀತಿಯಲ್ಲಿ ಡೌಟ್ಲೆಸ್ ನಾಲೆಡ್ಜ್ ಮಾಡ್ಕೋಬೇಕು. ದಟ್ ಸ್ಟೇಜ್ ಈಸ್ ಕಾಲ್ಡ್ ಕನ್ವಿಕ್ಷನ್ ಅಂತಂದರೆ ನಿಶ್ಚಯವಾಗಿ ನಾನು ತಿಳ್ಕೊಳ್ಳುವಂತಹ ಒಂದು ಹಂತ. ಅದು ನಿಶ್ಚಯವಾಗಿ ಈ ಒಂದು ಜ್ಞಾನ ಈ ರೀತಿನೇ ಇದೆ,
ಸೊ ಈ ಒಂದು ಹಂತವನ್ನು ಮನನ ಮಾಡ್ಕೊಳ್ಳೋದು ಅಂತ ಕರೀತಾರೆ. ಸೊ ಇಲ್ಲಿ ಬೆನಿಫಿಟ್ ಏನು? ದ ಬಿಗ್ಗೆಸ್ಟ್ ಬೆನಿಫಿಟ್ ಅಂತಂದರೆ ದ ಇನ್ಕಮಿಂಗ್ ನಾಲೆಡ್ಜ್. ಮೊದಲು ಎಕ್ಸಿಸ್ಟಿಂಗ್ ನಾಲೆಡ್ಜ್ ಇತ್ತು, ಆ ನಂತರದಲ್ಲಿ ಇನ್ಕಮಿಂಗ್ ನಾಲೆಡ್ಜ್ ಬಂತು. ಸೊ ಇನ್ಕಮಿಂಗ್ ನಾಲೆಡ್ಜ್ ಏನು ಬರುತ್ತೆ ಅದನ್ನು ಮನಃಪೂರ್ತಿಯಾಗಿ ಒಪ್ಕೊಳ್ಳುವಂತಹದ್ದು. ಯಾಕೆಂತಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಭಿನ್ನವಾಗಿದೆ ಅಂತ ಹೇಳಿದ ಮಾತ್ರ ಅಲ್ಲ, ಅದನ್ನು ಪ್ರೂವ್ ಮಾಡಿ ನನ್ನ ಡೌಟ್ಸ್ನ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಇದೆ, ಇನ್ಕಮಿಂಗ್ ನಾಲೆಡ್ಜ್ ಬಂದಿದೆ. ಇನ್ಕಮಿಂಗ್ ನಾಲೆಡ್ಜ್ ಬಂದು ಎಕ್ಸಿಸ್ಟಿಂಗ್ ನಾಲೆಡ್ಜಲ್ಲಿ ಇದ್ದಂತಹ ಡೌಟ್ಸ್ಗಳು ಸಂಪೂರ್ಣವಾಗಿ ಕ್ಲಿಯರ್ ಆಯಿತು. ಸಂಪೂರ್ಣವಾಗಿ ಕ್ಲಿಯರ್ ಆದಾಗ ಏನಾಯಿತು? ದ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಆ್ಯಂಡ್ ದ ಇನ್ಕಮಿಂಗ್ ನಾಲೆಡ್ಜ್ ಒಂದು ಕ್ಲಾರಿಟಿಯನ್ನು ಕೊಟ್ಟು ನನಗೆ ಸರಿಯಾದ ಜ್ಞಾನವನ್ನು ಕೊಡ್ತದೆ. ಸೊ ಅದನ್ನು ಇಲ್ಲಿ ಅಪ್ಡೇಟೆಡ್ ನಾಲೆಡ್ಜ್ ಅಂತ ಹೇಳ್ತಾರೆ. ಯಾವ ಒಂದು ಎಕ್ಸಿಸ್ಟಿಂಗ್ ನಾಲೆಡ್ಜ್ಗೆ ಇನ್ಕಮಿಂಗ್ ನಾಲೆಡ್ಜ್ ಬಂದು ಸೇರಿಕೊಂಡು ಡೌಟ್ಸ್ನ ಕ್ಲಿಯರ್ ಮಾಡಿದಾಗ ನಾನು ಹೇಳ್ತೀನಿ ನನ್ನ ನಾಲೆಡ್ಜು ಅಪ್ಡೇಟ್ ಆಯಿತು ಅಂತಂದರೆ ಇವತ್ತಿನ ಮಟ್ಟಕ್ಕೆ ನಾನು ಯಾವ ರೀತಿಯಲ್ಲಿ ತಿಳ್ಕೋಬೇಕು ವಿಚಾರ, ಆ ರೀತಿಯಲ್ಲಿ ನಾನು ಅಪ್ಡೇಟ್ ಆಗಿದ್ದೀನಿ ಅಂತ ಹೇಳ್ತೀವಿ. ನಾನು ಅಪ್ಡೇಟ್ ಆಗಿದ್ದೀನಿ, ಇನ್ಕಮಿಂಗ್ ನಾಲೆಡ್ಜ್ ನನ್ನ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತು ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಸಂಪರಿಗ್ರಹ್ಯ. ಚೆನ್ನಾಗಿ ವಿಚಾರ ಮಾಡುವಂತಹದ್ದು, ಚೆನ್ನಾಗಿ ಗ್ರಹಿಸುವಂತಹದ್ದು. ಸೊ ಇಲ್ಲಿ ಇದಕ್ಕೆ ಅಗೇನ್ ನಾವು ಮತ್ತೆ ಅದೇ ಉದಾಹರಣೆಯನ್ನು ತಗೊಂಡು ನಾವು ಮತ್ತಷ್ಟು ತಿಳ್ಕೋಬೇಕು ಅಂತಂದರೆ, ದ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಯಾವುದು? ನಮ್ಮೆಲ್ರಿಗೂ ದ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಯಾವುದು? ಈ ದೇಹವನ್ನು ನಾನು ಅಂತ ನಂಬಿರುವಂತಹದ್ದು ನಮ್ಮೆಲ್ಲರ ಎಕ್ಸಿಸ್ಟಿಂಗ್ ನಾಲೆಡ್ಜ್. ನಾವೆಲ್ಲರೂ ಕೂಡ ಯಾರು ನೀನು ಅಂತಂದರೆ ನಾವೆಲ್ಲರೂ ಕೂಡ ನಮ್ಮನ್ನು ಈ ದೇಹವನ್ನು ಮಾಡಿಕೊಂಡು ಇದು ನಾನು ಅಂತಲೇ ಹೇಳ್ತೀವಿ. ಬೇರೆ ಯಾವುದೋ ದೇಹವನ್ನು ತೋರಿಸ್ಬಿಟ್ಟು ನಾನು ಅಂತ ಹೇಳೋದಿಲ್ಲ. ನಾವೆಲ್ಲರೂ ಹೇಳೋದೇನು? ಈ ದೇಹವನ್ನು ತೋರಿಸಿ ಇದನ್ನು ನಾನು ಅಂತಲೇ ಹೇಳ್ತೀವಿ. ಸೊ ನಮ್ಮೆಲ್ಲರ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಇದೇ ರೀತಿಯಲ್ಲೇ ಇದೆ. ಸೊ ನಾನು ಈ ದೇಹ, ಐ ಆಮ್ ದಿಸ್ ಬಾಡಿ, ನಾನು ಅಂತಂದರೆ ದೇಹ. ಸೊ ಇದು ನನ್ನ ಜ್ಞಾನ ಆಗಿದೆ ಇಲ್ಲಿವರೆಗೆ. ಮುಂದೆ ವೇದಾಂತದ ವಿಚಾರ ಅಂತ ಹೇಳಿ ಒಂದು ಸತ್ಸಂಗಕ್ಕೆ ಬಂದಾಗ ಅಲ್ಲಿ ಒಬ್ಬ ಗುರು ಏನು ಹೇಳ್ತಾನೆ? ಯು ಆರ್ ನಾಟ್ ದಿ ಬಾಡಿ, ನೀನು ದೇಹವೇ ಅಲ್ಲ ಅಂತ ಹೇಳ್ತಾನೆ. ಆಗ ತಕ್ಷಣ ಅನುಮಾನ ಬರುತ್ತೆ, ಏನಪ್ಪ ಇದು ಗುರು ಈ ಥರ ಹೇಳ್ತಾ ಇದ್ದಾನೆ, ಶಾಸ್ತ್ರ ಗ್ರಂಥಗಳು ಈ ಥರ ಹೇಳ್ತಾರೆ, ಉಪನಿಷತ್ತೆಲ್ಲ ಈ ಥರ ಹೇಳ್ತಾ ಇದೆಯಲ್ಲ, ವೇದಾಂತ ಎಷ್ಟು ಸುಲಭವಾಗಿ ನನ್ನನ್ನು ನೀನು ಈ ದೇಹವೇ ಅಲ್ಲ ಅಂತ ಹೇಳ್ಬಿಡ್ತು ವೇದಾಂತ. ನಾನು ಈ ದೇಹದೊಂದಿಗೆ ಎಷ್ಟು ವರ್ಷದಿಂದ ಬದುಕು ಮಾಡ್ಕೋತಾ ಬಂದಿದ್ದೀನಿ, ಎಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀನಿ, ಎಷ್ಟು ಪ್ರೀತಿ ಮಾಡಿದ್ದೀನಿ. ಈ ದೇಹ ಅಂತಂದರೆ ನಾನು ಅಂತ ಹೇಳಿ ಈ ದೇಹವನ್ನು ಉಪಯೋಗಿಸ್ಕೊಂಡು ಎಂತೆಂಥ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಈಗ ಇಲ್ಲಿ ನಾನು ಪಾಠಕ್ಕೆ ಅಂತ ಬಂದರೆ ವೇದಾಂತ ಹೇಳ್ತಾ ಇದೆ ನೀನು ದೇಹವೇ ಅಲ್ಲ ಅಂತ ಹೇಳ್ಬಿಡ್ತು. ಇದನ್ನು ನಾನು ಹೇಗೆ ಒಪ್ಕೊಳ್ಳಿ? ನಾನು ಎಷ್ಟು ಸುಲಭವಾಗಿ ನನ್ನನ್ನು ನೀನು ಈ ದೇಹ ಅಲ್ಲ ಅಂತ ಹೇಳ್ಬಿಡ್ತು. ಸೊ ನಾನು ಈ ದೇಹ ಅಲ್ಲ ಅಂತಂದರೆ ಹಾಗಾದರೆ ನಾನು ಯಾರು? ವೇದಾಂತ ಈ ದೇಹ ನೀನಲ್ಲ ಅಂತ ಹೇಳ್ತು. ಸೊ ವೇದಾಂತವನ್ನು ಒಪ್ಕೋಬೇಕು ಅಂತಂದರೆ ಓಕೆ, ಈ ದೇಹ ನಾನಲ್ಲ, ವೇದಾಂತಕ್ಕೆ ನಾನು ಗೌರವ ಕೊಡ್ತೀನಿ. ಹಾಗಾದರೆ ನಾನು ಯಾರು? ಈ ದೇಹ ನಾನಲ್ಲ ಅಂತಂದಮೇಲೆ ನಾನು ಯಾರು ಹಾಗಾದರೆ? ಯಾಕೆ ಅಂತಂದರೆ ದಿನ ಬೆಳಗಾದರೆ ರಾತ್ರಿ ಮಲಗುವವರೆಗೆ ನಾನು ಈ ದೇಹದೊಂದಿಗೆ ದೇಹವೇ ಆಗಿ ಅನೇಕ ಕೆಲಸಗಳನ್ನು ಮಾಡ್ಕೊಂಡಿದ್ದೀನಿ. ನನ್ನನ್ನು ನೋಡಿ ನನ್ನ ಸ್ನೇಹಿತರು, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಗುರುತು ಹಿಡಿದು ನನ್ನ ಹೆಸರನ್ನು ಹೇಳಿ ನನ್ನನ್ನು ಮಾತನಾಡಿಸಿ ನನ್ನೊಂದಿಗೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ, ನನ್ನೊಂದಿಗೆ ಸಂಪರ್ಕವನ್ನು ಬೆಳೆಸ್ಕೊಂಡಿದ್ದಾರೆ. ಸೊ ಅವರೆಲ್ಲರ ಪ್ರಕಾರ ಈ ದೇಹ ಅಂತಂದರೆ ನಾನು. ಅವ್ರು ಯಾರು ಕೂಡ ನನ್ನನ್ನು ಯಾವುದೋ ಒಂದು ದೇಹವನ್ನು ತೋರಿಸ್ಬಿಟ್ಟು ನೀನು ಅದು ಅಂತ ಅವರು ಹೇಳ್ತಾ ಇಲ್ಲ, ನಾನು ಒಪ್ಕೊಂಡಿಲ್ಲ. ನನ್ನ ಪ್ರಕಾರನೂ ಈ ದೇಹ ಅಂತಂದರೆ ನಾನು. ನನ್ನ ಎಲ್ಲ ಸ್ನೇಹಿತರು, ಅಕ್ಕಪಕ್ಕದ ಮನೆಯವರು, ರಿಲೇಟಿವ್ಸು ಅವರು ಕೂಡ ಬಂದು ಈ ದೇಹವನ್ನು ನೋಡಿ ನನ್ನೊಂದಿಗೆ ಮಾತನಾಡ್ತಾರೆ. ಹಾಗಾದರೆ ನಾನು ಕರೆಕ್ಟು, ಅವರು ಕರೆಕ್ಟು, ವೇದಾಂತ ಮಾತ್ರ ನೀನು ಈ ದೇಹ ಅಲ್ಲ ಅಂತ ಹೇಳ್ತಾ ಇದೆ. ಸೊ ಹೀಗೆ ಹೇಳಿದ ಕೂಡಲೇ ಒಬ್ಬ ಗುರು, ಒಬ್ಬ ಆಚಾರ್ಯ ಅವನೇನು ಮಾಡ್ತಾನೆ, ವೇದಾಂತ ಮತ್ತು ಶಾಸ್ತ್ರಗಳು ನನ್ನ ಈ ನಲವನ್ನು ಒಪ್ಪಿಕೊಳ್ಳೋದೇ ಇಲ್ಲ. ನಾನು ಏನು ಈ ದೇಹವನ್ನು ತೋರಿಸಿ ಇದು ನಾನು ಅಂತ ಹೇಳ್ತೀನಿ, ಈ ನನ್ನ ನಿಲುವನ್ನು ಒಬ್ಬ ಗುರು ಆಗಲಿ, ಆಚಾರ್ಯ ಆಗಲಿ, ವೇದಾಂತವಾಗಲಿ ಅದು ಒಪ್ಕೊಳ್ಳೋದಿಲ್ಲ.
ಆದ್ದರಿಂದ ಈಗ ನನಗೆ ಈ ವಿಚಾರದಲ್ಲಿ ಅನುಮಾನ ಬಂದಿದೆ. ದ ಇನ್ಕಮಿಂಗ್ ನಾಲೆಡ್ಜ್ ಫ್ರಮ್ ಗುರು, ದ ಇನ್ಕಮಿಂಗ್ ನಾಲೆಡ್ಜ್ ಫ್ರಮ್ ವೇದಾಂತ ಈಸ್ ಡಿಫರೆಂಟ್ ಫ್ರಮ್ ಮೈ ಎಕ್ಸಿಸ್ಟಿಂಗ್ ನಾಲೆಡ್ಜ್. ನಾನು ಅಂತಂದರೆ ಈ ದೇಹ ಅಂತ ನಂಬ್ಕೊಂಡಿದ್ದೆ, ದಟ್ ಈಸ್ ಮೈ ಎಕ್ಸಿಸ್ಟಿಂಗ್ ನಾಲೆಡ್ಜ್. ದ ಇನ್ಕಮಿಂಗ್ ನಾಲೆಡ್ಜ್ ಫ್ರಮ್ ಗುರು, ದ ಇನ್ಕಮಿಂಗ್ ನಾಲೆಡ್ಜ್ ಫ್ರಮ್ ವೇದಾಂತ, ಅವೆಲ್ಲ ಏನು ಹೇಳ್ತಾ ಇದೆ? ನೀನು ಈ ದೇಹ ಅಲ್ಲ, ಈ ದೇಹಕ್ಕಿಂತ ಬೇರೆ ನೀನು ಅಂತ ಹೇಳ್ತಾ ಇದೆ. ಸೊ ಈ ಹಂತದಲ್ಲಿ ಶಾಸ್ತ್ರ ಮತ್ತು ವೇದಾಂತಗಳು ಸಾಕಷ್ಟು ತರ್ಕವನ್ನು ಮಾಡಿ ಲಾಜಿಕಲಿ ವಿಚಾರವನ್ನು ಮುಂದೆ ಇಡ್ತಾರೆ. ಯಾಕೆ ನೀನು ಈ ದೇಹ ಅಲ್ಲ ಅನ್ನುವಂತಹದನ್ನು ಹೇಳ್ತಾರೆ. ಅವ್ರು ಹೇಳಿದಾಗ ಅಲ್ಲಿ ನಡೆಯುವಂತಹ ಒಂದು ಚರ್ಚೆ, ದಟ್ ಈಸ್ ಕಾಲ್ಡ್ ಶ್ರುತಿಮತಿ ತರ್ಕ ಅನುಸಂಧೀಯತಾಂ. ಶ್ರುತಿಮತಿ ತರ್ಕ ಅನುಸಂಧೀಯತಾಂ. ಸೊ ಈ ಹೇಗೆ ಮನವರಿಕೆ ಮಾಡಿಕೊಡ್ತಾರೆ, ಆ ಒಂದು ತರ್ಕವನ್ನು ಶ್ರುತಿಮತಿ ಅಂತ ಕರೀತಾರೆ. ಸೊ ಯಾವ ರೀತಿಯಲ್ಲಿ ನಾನು ಈ ದೇಹ ಅಲ್ಲ ಅಂತ ನಾನು ಒಪ್ಕೋಬಹುದು? ಸೊ ಈ ವಿಚಾರದಲ್ಲಿ ಶ್ರುತಿ ಮತ್ತು ವೇದಾಂತ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡುತ್ತೆ. ಬಹಳ ಸ್ಪಷ್ಟವಾಗಿಯೇ ನಾನು ಒಪ್ಪುವಂತೆಯೇ ತರ್ಕವನ್ನು ಮುಂದೆ ಇಡುತ್ತೆ. ನೋಡಪ್ಪ, ನೀನು ಈ ದೇಹ ಅಲ್ಲ ಅಂತ ನಾನು ಹೇಳಿದ್ದೀನಿ, ಆದರೆ ನಾನು ನಿನಗೆ ವಿಚಾರ ತಿಳಿಸ್ತೀನಿ, ಸತ್ಯ ತಿಳಿಸ್ತೀನಿ. ಸತ್ಯ ತಿಳಿಸಿದಾಗ ನೀನೇ ಹೇಳ್ತೀಯ, ಹೌದು ಈ ದೇಹ ನಾನಲ್ಲ ಅಂತ ನೀನೇ ಒಂದು ಕನ್ಕ್ಲೂಷನ್ಗೆ ಬರ್ತೀಯ. ಸೊ ಆ ರೀತಿಯಲ್ಲಿ ಮನವರಿಕೆ ಮಾಡಿಕೊಡ್ತಾರೆ. ಸೊ ಯಾವ ರೀತಿಯಲ್ಲಿ ಶ್ರುತಿ ಅಥವಾ ವೇದಾಂತ ಅಥವಾ ಒಬ್ಬ ಗುರು ನೀನು ಈ ದೇಹ ಅಲ್ಲ ಅನ್ನೋದನ್ನು ಅವ್ರು ಹೇಗೆ ಹೇಳ್ತಾರೆ, ಅದನ್ನು ನಾನು ಹೇಗೆ ಒಪ್ಕೋತೀನಿ? ಸಾಕಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.